Hello everyone, ಎಲ್ಲರಿಗೂ ನಮಸ್ಕಾರ. Welcome to UDAAN Deepak YouTube channel and I am Deepak. So let us begin with what discussion of most important, that is I will be discussing what entire political science now. There are total 4 chapters in political science, that all 4 chapters I will be discussing now. So remember that only 2 days gap has been given, and whenever the more the gap, more the difficult level the paper would be. So ಎಷ್ಟಾಗ್ತೈತೆ ಅಷ್ಟು ಎಲ್ಲರೂ ಏನೈತಿ ಓದ್ಕೋರಿ and try to read more and more, because social science is vast chapter. ಸೊ ಎಷ್ಟಾಗ್ತೈತಿ ಅಷ್ಟು 1.5x ಸ್ಪೀಡ್ ಅಥವಾ 2x ಸ್ಪೀಡಲ್ಲಿ ಏನೈತಿ ಎಲ್ಲ ರಿವಿಷನ್ ಎಲ್ಲ ನೋಡ್ಕೊಂಡ್ಬಿಡಿ, ಸೊ ದ್ಯಾಟ್ ಇಟ್ ವಿಲ್ ಹೆಲ್ಪ್ ಫಾರ್ ಯು ಟು ಅಪ್ಲಿಫ್ಟ್ ಯುವರ್ ಮಾರ್ಕ್ಸ್ ಫಾರ್ ಇನ್ ಯುವರ್ ಎಕ್ಸಾಮಿನೇಷನ್. ಈಗ ಒಳಗಿಂದ ಭಾಳ ಕ್ವಶನ್ಸ್ ಕೇಳ್ತಾರು, ಸೊ ನಿಮಗೆಲ್ಲ ಗೊತ್ತಿರಬೇಕು. ಸೊ ಫಾರ್ ದ್ಯಾಟ್ ಪರ್ಪಸ್ ವಾಟ್ ಐ ಹ್ಯಾವ್ ಕಮ್ ಅಪ್ ವಿತ್ in one shot I will be dealing the summary of every chapter. Only political science and history I will do, remaining chapters I will not be doing, because sociology aitu, economics aitu, business and geography you can do, because those are easy chapters. Then in the evening again I will come after this session, I will start with discussion of all the MCQ, all 1 mark questions, all 2 mark questions, 3, 4, 5 mark questions, that is map, all that in detail I will be doing. I know it will be difficult for you all. Yes, Ajita, Jagannatha, tell me dear. Divya is there, hello. Then SM Prakash, Vihan, yes dear. So Zia is here, yes. Darshil is here, hi Darshil. Then Chetan, yes Chetan. I can see many students here who are inline and taking the advantage of these live classes. So not wasting much time, ಫಾಸ್ಟ್ ಆಗಿ ಹೋಗೋಣ. ಈಗ ನಾ ಪೊಲಿಟಿಕಲ್ ಸೈನ್ಸಸ್ ಡೀಟೇಲ್ ಎದಾಗ ಮಾಡಾಕತ್ತೀರಿ, ಹಿಸ್ಟ್ರಿ ಎಲ್ಲ ಮಾಡಿಬಿಟ್ಟಿರಲ್ಲ ಅಂತೇಳಿ ನನಗೆ ನೀವು ಕೇಳಬಹುದು. ಯು ಕ್ಯಾನ್ ಆಸ್ಕ್ ಮೀ, ಬಿಕಾಸ್ ಯು ಕ್ಯಾನ್ ಸಿ ಹಿಯರ್ ಟೋಟಲ್ ಹಿಸ್ಟ್ರಿ ಇಫ್ ಯು ರೀಡ್ ಯು ವಿಲ್ ಗೆಟ್ ವಾಟ್ 11 ಕ್ವಶನ್ಸ್, 25 ಮಾರ್ಕ್ಸ್ ಫ್ರಮ್ ಹಿಸ್ಟ್ರಿ ಒನ್ಲಿ. ದೆನ್ ಪೊಲಿಟಿಕಲ್ ಸೈನ್ಸ್ ನೋಡಿ ಇಲ್ಲಿ 5 ಕ್ವಶನ್ಸ್ ಬರ್ತಾವು, 11 ಮಾರ್ಕ್ಸ್ ಬರ್ತೈತಿ. ರಿಮೆಂಬರ್ ದ್ಯಾಟ್ ದ ಪೊಲಿಟಿಕಲ್ ಸೈನ್ಸ್ ಕ್ಯಾರೀಸ್ ವಾಟ್ ಹೈಯೆಸ್ಟ್ ಮಾರ್ಕ್ಸ್ ವೆನ್ ಕಂಪೇರ್ ಟು, ಇಲ್ಲ ನೋಡ್ರಿ ಹಿಸ್ಟ್ರಿ 25 ಮಾರ್ಕ್ಸ್ ಐತಿ, ಬಿಕಾಸ್ 9 ಚಾಪ್ಟರ್ಗಳದಾವು. Then geography, there are 10 chapters and you will get 22 marks. In that 22 marks, 5 marks will be taken for what map only, so 17 marks if you get. If you read 10 chapters, that means 1 chapter you will get 1.7 marks. So ಅದೇ ರೀತಿ ನೀವು ಬೇರೆ ಬೇರೆ ಚಾಪ್ಟರ್ಸ್ ಅನ್ನು ನೋಡ್ರಿ. ವೆನ್ ಇಟ್ ಕಮ್ಸ್ ಟು ಪೊಲಿಟಿಕಲ್ ಸೈನ್ಸ್ ಆಯಿತು, ಸೋಷಿಯಾಲಜಿ ಆಯಿತು, ಎಕನಾಮಿಕ್ಸ್ ಆ್ಯಂಡ್ ಬಿಸ್ನೆಸ್, ಇವನ್ ದೋ ದೇ ಆರ್ ಹ್ಯಾವಿಂಗ್ ಮೆನಿ ಚಾಪ್ಟರ್ಸ್, ಬಟ್ 4 ಚಾಪ್ಟರ್ಸ್, 3 to 4 ಚಾಪ್ಟರ್ಸ್, ಬಟ್ ದ ಮಾರ್ಕ್ಸ್ ಈಸ್ ಲೆಸ್. ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಏನೈತಿ ನೋಡಿ, ಒಂದು 4 ಮಾರ್ಕ್ ಕ್ವಶನ್ ಬರ್ತೈತಿ. ಆ 4 ಮಾರ್ಕ್ ಕ್ವಶನ್ಸ್ ಸ್ಟೇಟಸ್ ಆಫ್ ವುಮನ್ ಆಯಿತು, ದಟ್ ಈಸ್ ಇಂಡಿಯಾಸ್ ಚಾಲೆಂಜಸ್ ಆ್ಯಂಡ್ ದೇರ್ ರೆಮಿಡೀಸ್, ಆರ್ ಇಟ್ ವಿಲ್ ಕಮ್ ಫ್ರಮ್ UN. ಅದಕ್ಕೆ ಏನೈತಿ ಇವ್ದ ಎಲ್ಲ ನೀವು ಚಾಪ್ಟರ್ಸ್ ಎಲ್ಲ ಗೊತ್ತಿರಬೇಕು. ಓಕೆ, 4 ಚಾಪ್ಟರ್ ಅದಾವ ಪೊಲಿಟಿಕಲ್ ಸೈನ್ಸ್ ಅಲ್ಲಿ, 11 ಮಾರ್ಕ್ಸ್ ಆ್ಯಂಡ್ ಇಟ್ ಈಸ್ ಅ ಬಿಗ್ ಡೀಲ್. 11 ಮಾರ್ಕ್ಸ್ ಅದು ಸಣ್ಣದಲ್ಲ, ಭಾಳ ಬಿಗ್ ಡೀಲ್ ಐತಿ. ಎವ್ರಿ ಒನ್ ಶುಡ್ ಡೂ. ಆ್ಯಂಡ್ ಐ ಆಮ್ ಸೆಂಡಿಂಗ್ ಆಲ್ ದ PPTs ದೇರ್. ಎಲ್ಲ ನನ್ಗೆ ಭಾಳ ಮಂದಿ ಕೇಳಾಕತ್ತಿದ್ರು, ಸರ್ ಮಾಡಲ್ ಕ್ವಶನ್ ಪೇಪರ್ ಏನು ಓದಬೇಕು? 4 ಮಾಡಲ್ ಕ್ವಶನ್ ಪೇಪರ್ ಏನೈತಿ ಪದ್ಧಶ್ರೀ ಓದಬೇಕು, ಬಿಕಾಸ್ 3 and 4 mark questions will come from that only. Only 1 and 2 mark questions ಸ್ವಲ್ಪ ಡಿಫಿಕಲ್ಟ್ ಬರ್ತಾವೆ, ಬಟ್ ಈಸಿಲಿ ಯು ಕ್ಯಾನ್ ಏಬಲ್ ಆ್ಯಂಡ್ ಕೆಪೇಬಲ್ ಟು ಸಾಲ್ವ್ ದೋಸ್. ಎಸ್, ಸೊ ಇಲ್ಲೇ ನೋಡಿ ಅಕಾರ್ಡಿಂಗ್ ಇದು ಬೇಕಿದ್ದ ಸ್ಕ್ರೀನ್ ಶಾಟ್ ಹೊಡ್ಕೋರಿ, ಬಟ್ ಕೀಪ್ ದಿಸ್ ಇನ್ ಮೈಂಡ್ ಆ್ಯಂಡ್ ಯು ಸ್ಟಡಿ. ಓಕೆ, ಸೊ ನೀವು ಯಾವ್ಯಾವ ಚಾಪ್ಟರ್ ಓದಾಕತ್ತಿರಲ್ಲ, ಏನೇನು ಓದಬೇಕು, ಯಾವ್ಯಾವ ಓದ್ಬೇಕಂತೇಳಿ, ದಟ್ ಈಸ್ ಅ ಪ್ರಾಬ್ಲಮ್. ಸೊ ಫಾರ್ ದ್ಯಾಟ್ ಪರ್ಪಸ್ make sure that keep this in mind and read accordingly. That is what I suggest you all, that ಎಲ್ಲರೂ ತಲೆಯೊಳಗೆ ಹಿಡ್ಕೊಂಡು ಏನೈತಿ ಓದ್ರಿ. ಹಿಸ್ಟ್ರಿ 25 ಮಾರ್ಕ್ಸ್ ಬರ್ತೈತಿ, ಪೊಲಿಟಿಕಲ್ ಅಂದರೆ ಎಲ್ಲ ಈಕ್ವಲ್ ಇಂಪಾರ್ಟೆನ್ಸ್ ಕೊಡಬೇಕು. ದೆನ್ ಹಿಸ್ಟ್ರಿಯಲ್ಲಿ 2 4 ಮಾರ್ಕ್ ಕ್ವಶನ್ಸ್ ಬರ್ತಾವು, ಅದರಲ್ಲಿ ಚಿಕ್ಕರಾಜ ಒಡೆಯರ್, ನಾಲ್ವಡಿ ಚಿಕ್ಕರಾಜ ಒಡೆಯರ್ 4, ಅಥವಾ ಯು ಕ್ಯಾನ್ ಸಿ ದ ಕೃಷ್ಣರಾಜ ಒಡೆಯರ್ ಬರ್ತೈತಿ. ದೆನ್ ಪೊಲಿಟಿಕಲ್ ಸೈನ್ಸ್ ಅಲ್ಲಿ, ದೆನ್ ಜಿಯೋಗ್ರಫಿಯಲ್ಲಿ ಒಂದು 4 ಮಾರ್ಕ್ ಕ್ವಶನ್ ಏನೈತಿ. ಸೊ ಟೋಟಲ್ 4 ಕ್ವಶನ್ಸ್ ವಿಲ್ ಕಮ್. ಸೊ ಫ್ರಮ್ ಜಿಯೋಗ್ರಫಿ ನೀವು ನೋಡ್ ಪ್ರಕಾರ ಅಗ್ರಿಕಲ್ಚರ್ ಏನೇ ಬಂದೈತಿ ಮತ್ತು ಸಾಯಿಲ್ಸ್, ದೋಸ್ ಕ್ವಶನ್ಸ್ ಯು ಶುಡ್ ಹೈಲೈಟ್ ಮಚ್. ಇನ್ ದ ಲಾಸ್ಟ್ ಮೂಮೆಂಟ್ ನಾ ಹೇಳಾಕತ್ತೇನೆ ನೋಡಿ, ಇವೆಲ್ಲ ತಲೆಯೊಳಗೆ ಹಿಡ್ಕೊಂಡು ನೀವು ಓದಬೇಕು. ಸಿಂಪ್ಲಿ ಇವ್ರು ಈ PDF ಕಳಿಸ್ತಾರೆ, ಅವ್ರು PDF ಕಳಿಸ್ತಾರೆ, ಅದು ಓದಬೇಕು, ಇದು ಓದ್ಬೇಕು ಅಂತೇಳಿ ಎಲ್ಲ ತಲೆಯೊಳಗೆ ಹಾಕೊಂಡು ಹೋದ್ರೆ ಅಲ್ಲಿ ಹೋದ್ರೆ ಎಲ್ಲ ಮರ್ತು ಬಿಡ್ತೀರಿ. ಬಿಕಾಸ್ ಪ್ಲಾನಿಂಗ್ ಇಸ್ ಮಚ್ ಇಂಪಾರ್ಟೆಂಟ್ ವೆನ್ ಯು ಆರ್ ಸ್ಟಡಿಂಗ್ ಫಾರ್ ವಾಟ್ ಬೋರ್ಡ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಸೊ ಇದು ನಿಮ್ಮ ಸ್ಕೂಲಲ್ಲಿ ಮೊದಲು ಏನು 9th ಹತ್ರ ಏನು ಮಾಡ್ತಿದ್ರು, ರಿವಿಷನ್ ಕೊಟ್ಬಿಡ್ತಿದ್ರು, ಅಷ್ಟು ಓದಿ ನೀವು ಸ್ಕೂಲ್ ಲೆವೆಲ್ ಎಕ್ಸಾಮ್ ಅನ್ನು ಪಾಸ್ ಆಗಬಹುದು.
but when you are studying for board examination, remember that, so the level of effort should be more in order to score. ಪಾಸ್ ಆಗೋದು ದೊಡ್ಡದಲ್ಲ, ಅಲ್ಲೇ ಇಲ್ಲೇನ ನೋಡಿ ನಿಮ್ಗೆ ಗೊತ್ತೈತಿ ಹೆಂಗೆ ಎಕ್ಸಾಮ್ಸ್ ನಡೆದಾವು, ಪಾಸ್ ಆಗ್ಲಿಕ್ಕೆ ಪ್ರಾಬ್ಲಮ್ ಇಲ್ಲ, ಬಟ್ ಸ್ಕೋರ್ ಮಾಡೋದು ಒಂದು ಏನೈತಿ ಭಾಳ ಚಾಲೆಂಜಿಂಗ್ ಆಗ್ಬಿಟ್ಟೈತಿ. ಓಕೆ, ಸೊ ಮಾಡಲ್ ಕ್ವಶನ್ ಪೇಪರ್ ಓದಿದ್ರೆ 40 ಮಾರ್ಕ್ಸ್ ಪೂಜಾ ಬರ್ತೈತಿ. ಸೊ ಪೂಜಾ ನರೇಶ್ is asking, yes dear. Then Sureka is there, Kamlesh, hi Kamlesh, Shreyas is there, hello. Omkar, yes dear. Ammu is there, Priya is there, hi Priya. Saraswati. So ellargu yes, welcome to the channel. Now let us move on to what discussion of what most important, that is I will be starting with the political science now. In political science, first chapter itself is what? Public administration. Okay, now in the already 33 chapters, what all important in one shot I made. ಆ video fix ನೋಡಿ ಯಾರು ಬಿಡಕ್ಕೆ ಹೋಗಬೇಡ್ರಿ, ಅದರಿಂದ ಎಲ್ಲ ಕ್ವಶನ್ಸ್ ರಿಪೀಟ್ ಆಗ್ತಾವು. ದೆನ್ ಹಿಸ್ಟ್ರಿ ಆಲ್ ಚಾಪ್ಟರ್ಸ್ ಐ ಹ್ಯಾವ್ ಡನ್, ಆಲ್ ದ 9 ಚಾಪ್ಟರ್ಸ್. ಪಾರ್ಟ್ 1 ಅಲ್ಲಿ 5 ಅದಾವು, ಪಾರ್ಟ್ 2 ಅಲ್ಲಿ 4, ಸೊ ಟೋಟಲ್ 9 ಚಾಪ್ಟರ್ಸ್ ಐ ಹ್ಯಾವ್ ಡನ್. ಸೊ ಅವೆಲ್ಲ ನೀವು ಫಾಸ್ಟ್ ಫಾರ್ವರ್ಡ್ ಅಲ್ಲಿ 1.5x ಅಲ್ಲಿ ನೋಡ್ಬಿಡಿ. ಇನ್ ಬಿಟ್ವೀನ್ ನೀವು ಏನಾರ ಒಂದು ಟೆಕ್ಸ್ಟ್ ಬುಕ್ ಓದಕ್ಕೆ ಆಗಿಲ್ಲ ಅಂದ್ರೂ ವಿಡಿಯೋನ ನೀವು ಫಾಸ್ಟ್ ಫಾರ್ವರ್ಡ್ದಾಗ ನೋಡಿದ್ರೆ ವಾಟ್ ವಿಲ್ ಹ್ಯಾಪನ್ ಈಸ್ ಯುವರ್ ಮೈಂಡ್ ವಿಲ್ ಕನೆಕ್ಟ್. Okay, this point is here, your mind will try to recollect that. Okay, for that purpose I am requesting everyone to go through that. Yes, this blueprint is one which I am highlighted now, and from chapter wise also blueprint I have provided. Kindly go through that and make sure that you read accordingly to get the maximum marks here. So let us move on to this one. See, the public administration andre ಏನು ಹೇಳ್ರಿ? Public means what? Government administration. ನೆನಪಿಟ್ಕೋರಿ, public ಅಂದ್ರೆ government. ಸೊ ನೆನಪಿಡ್ಕೋಬೇಕು, ಪಬ್ಲಿಕ್ ಅಂದ್ರೆ ಏನು ಹೇಳ್ರಿ? ಗವರ್ಮೆಂಟ್. ಆ್ಯಂಡ್ ಪ್ರೈವೇಟ್ ಮೀನ್ಸ್ ಯು ಪೀಪಲ್. ಅಂದ್ರೆ ಪ್ರೈವೇಟ್ ಮೀನ್ಸ್ ವಿಚ್ ಆರ್ ನಾಟ್ controlled by government, they are running their own institution, we call it as what? Private. Okay, I will send all the PDF dear from today evening. I will not be dealing all these chapters once again. Hella history and political science ige I will stop all the summaries. Then from evening I will come up with only short questions, only the 1 mark question, 2 mark question. ಆರಾಮ್ se na ಏನೈತಿ ತಗೊಂಡು ಹೋಗ್ತೀನಿ. Then I will explain the internal things dear. So I will not waste on each chapter. So this is the last summary topic. This is the last video on summaries. From next video, the next live classes when I come, I will begin with what discussion of most important things only I will be discussing here. Okay, so yes, ಏನರ ಡೌಟ್ ಇತ್ತು ನನಗಿಲ್ಲಿ ಹೇಳಿ. ಎಸ್ ಡಿಯರ್ ಆಕಾಶ್, ಶ್ರೇಯಸ್, ಏನು ಡೌಟ್ ಇತ್ತು ನನಗಿಲ್ಲಿ ಕಮೆಂಟ್ ಸೆಷನ್ ಅಲ್ಲಿ ಹಾಕಿ. ಸಿ ಹಿಯರ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಏನು ಹೇಳಿ? ಗವರ್ಮೆಂಟ್ ಅಡ್ಮಿನಿಸ್ಟ್ರೇಷನ್. ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಎಲ್ಲ ಪೊಲೀಸ್ ಸಿಸ್ಟಮ್ ಆಯಿತು, ಗವರ್ನೆನ್ಸ್ ಆಯಿತು, ದೋಸ್ ಆಲ್ ವಿಲ್ ಬಿ ಟೇಕನ್ ಕೇರ್ ವಿತ್ ದ ಹೆಲ್ಪ್ ಆಫ್ public administration. And you know that this administration are as old as human society. ಅಂದ್ರೆ ಮೊದಲಿಂದ ಪೀಪಲ್ ಕಂಟ್ರೋಲ್ ಮಾಡೋದು, ರೋಡ್ ಇರಬೇಕು, ಮನಿಗಳು ಹ್ಯಾಂಗೆ ಇರಬೇಕು, ದಿಸ್ ಇಸ್ ಆಲ್ ಮ್ಯಾನೇಜ್ಮೆಂಟ್ ವರ್ಕ್. ಅಡ್ಮಿನಿಸ್ಟ್ರೇಷನ್ ವರ್ಕ್ ವಿಲ್ ಬಿ ಕ್ಯಾರಿಡ್ ಔಟ್ ಸಿನ್ಸ್ ಏಜಸ್. ಹ್ಯೂಮನ್ ಸೊಸೈಟಿ ಅವಾಗಿಂದ ಸ್ಟಾರ್ಟ್ ಆಗೈತಿ, ಅವಾಗಿಂದ ಆಯ್ತಾ ಐತಿ. Then the word, this is 1 mark fixed question. Remember this, who coined the term, then ಯಾರು ಫಸ್ಟ್ ಯೂಸ್ ಮಾಡಿದ್ರು. ಸಿ ದ ವರ್ಡ್, ಇಲ್ಲಿ ವಿಲ್ಸನ್ ವಿಡ್ರೋ ಅಂತ ಹೇಳಿ 1 ಮಾರ್ಕಿಗೆ ಕ್ವಶನ್ ಬರ್ತೈತಿ, ನೆನಪಿಡ್ಕೋಬೇಕು. ಸಿ ದ ವರ್ಡ್ administration is combination of 2 Latin word, administrate. The word minister means to care, to look after, to serve or to manage the affairs. So administration means serving the people. So you understood what is the meaning of administration. Administration meaning is what? To serve people or to take care of the people of the particular country. Okay, then the word public administration was first used in 1812 by Alexander Hamilton. ನಾಳೆ ಎಕ್ಸಾಮಲ್ಲಿ ಫಸ್ಟ್ ಯಾರು ಯೂಸ್ ಮಾಡಿದ್ರು? ಓಕೆ, ದ ಫಸ್ಟ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇಸ್ ದ ವರ್ಡ್ ಹೂ ಹ್ಯಾಸ್ ಯೂಸ್ಡ್ ಫಾರ್ ದ ಫಸ್ಟ್ ಟೈಮ್ in 1812 by Alexander Hamilton. Then all the development of human beings and survival of human society depends upon public administration. Therefore, public administration is considered as the pillar of government, striving to protect public interest by implementing of the laws and policies and strengthen the social security. Sorry, by assisting the legislature as well as executive. So ಇಲ್ಲಿ ನಿಮ್ ನೆನಪಿಡ್ಕೋಬೇಕು, ಪಾಸ್ಕಾರ್ಡ್ ಅಂತ ಹೇಳಿ ಐತಿ. ಲೂಥರ್ ಗುಲ್ಲಿಕ್, this person you should remember here. Luther Gulick was shown the scope of public administration. This will come for 2 mark. Explain the scope of sorry, ಸೊ ಸರ್ದಿ ಆಗಿರ್ಬೋದು. ನೋಡಿರಿ, ಲೂಥರ್ ಗುಲ್ಲಿಕ್ ಹ್ಯಾಸ್ ಶೋನ್ ದ ಸ್ಕೋಪ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಸೊ ಎಕ್ಸ್ಪ್ಲೇನ್ ದ ಸ್ಕೋಪ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ನೀವೇನು ಬರೀಬೇಕು ಹೇಳ್ರಿ? ಪಾಸ್ಕಾರ್ಬ್ ಅಂತ ಹೇಳಿ ಬರೀಬೇಕು.
ಸೊ ಪಾಸ್ಟ್ ಕಾರ್ಪ್ ಅಂದ್ರೆ ಏನು ಹೇಳ್ರಿ, ಪಿ ಫಾರ್ ಪ್ಲಾನಿಂಗ್, ಓ ಫಾರ್ ಆರ್ಗನೈಸಿಂಗ್, ಎಸ್ ಫಾರ್ ಸ್ಟಾಫಿಂಗ್, ಡಿ ಫಾರ್ ಡೈರೆಕ್ಟಿಂಗ್, CO ಫಾರ್ ಕೋಆರ್ಡಿನೇಟಿಂಗ್, R ಫಾರ್ ರಿಪೋರ್ಟಿಂಗ್ ಆ್ಯಂಡ್ B ಫಾರ್ ಬಜೆಟಿಂಗ್. ಸೊ ಏನರ ಮಾಡ್ಬೇಕಂದ್ರೆ ಜೀವನದಾಗ ಇವೆಲ್ಲ ಪಾಯಿಂಟ್ ಗೊತ್ತಿರಬೇಕು. ಮೊದಲು ನೀವು ಏನೈತಿ ಪ್ಲಾನಿಂಗ್ ಮಾಡಬೇಕು. ಈಗ ನೋಡಿ, ನಾ ಕ್ಲಾಸ್ ತಗೋಬೇಕಂದ್ರೆ ಮೊದಲು ಏನು ಮಾಡಬೇಕು, ಪ್ಲಾನ್ ಮಾಡಬೇಕು. ಓಕೆ, ಪ್ಲಾನಿಂಗ್, ಆರ್ಗನೈಸ್ ಮಾಡಬೇಕು, ಸ್ಟಾಫಿಂಗ್, ಡೈರೆಕ್ಟಿಂಗ್, ಕೋಆರ್ಡಿನೇಟಿಂಗ್, ರಿಪೋರ್ಟಿಂಗ್ ಮತ್ತು ಬಜೆಟಿಂಗ್. ದೆನ್ ಯು ಕ್ಯಾನ್ ಸಿ ಹಿಯರ್ ಗುಡ್ ಆ್ಯಂಡ್ ಎಫಿಷಿಯಂಟ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಡಿಪೆಂಡ್ಸ್ ಆನ್ ರಿಕ್ರೂಟಿಂಗ್ ಆಫ್ ಗುಡ್ ಆಫೀಷಿಯಲ್. ಅಂದ್ರೆ ಒಂದು ಚಲೋ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇರ್ಬೇಕಂದ್ರೆ ಒಂದು ಗುಡ್ ಆಫೀಷಿಯಲ್ ಕೆಲಸ ಚಲೋ ಮಾಡೋರು ಸಿಗಬೇಕು, by which qualified and efficient honest people are appointed. ಅವ್ರು ಕ್ವಾಲಿಫೈಡ್ ಇರಬೇಕು, ಕಲ್ತಿರಿರಬೇಕು, ಎಫಿಷಿಯಂಟ್ ಇರಬೇಕು, ಹಾರ್ಡ್ ವರ್ಕಿಂಗ್ ಇರಬೇಕು. ದೆನ್ ಥರ್ಡ್ ಒನ್ ಇಸ್ ಹಾನೆಸ್ಟ್, ಫೇತ್ಫುಲ್ ಇರಬೇಕು. To the administration through proper methods, they will try to develop administration by activeness, intelligence and efficiency. Okay, Union Public Service Commission, UPSC is there. You know that UPSC is a constitutional body. It is written in constitution. And which article of the constitution talks about the UPSC here? Remember, it is article 315. Remember this one. Ellaru baihat hodibeku. UPSC ಮತ್ತು KPSC ಏನೈತೆ ಹೇಳ್ರಿ, these are the words which are included in what? Yes, you can get from, yes, so ಇಲ್ಲಿ ನೋಡಬಹುದು, ಯೂನಿಯನ್ ಪಬ್ಲಿಕ್ ಕಮಿಷನ್ ಈಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ ಎಸ್ಟಾಬ್ಲಿಷ್ಡ್ ಅಕಾರ್ಡಿಂಗ್ ಟು ಆರ್ಟಿಕಲ್ 315 ಆಫ್ ದ ಕಾನ್ಸ್ಟಿಟ್ಯೂಷನ್ ಬೈ ಇಂಡಿಯಾ. ಆ್ಯಂಡ್ ಹೂ ಇಸ್ ದ ಚೇರ್ಮನ್ ಆಫ್ ದಟ್ UPSC? ಬಹಳಷ್ಟು ಸಲ ಇದು ಎಕ್ಸಾಮ್ನಲ್ಲಿ ಬಂದ್ಬಿಟ್ಟಿದೆ. ಫಾರ್ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ದೇ ವಿಲ್ ಆಸ್ಕ್, ಹೂ ಇಸ್ ದ ಚೇರ್ಮನ್ ಆಫ್ UPSC? Remember, so Vijayalakshmi, Vishal, hi Vishal, yes dear, Soumya is there, hello. Then you can see here UPSC chairman yaar helri, President of India. UPSC ಏನು ಕೆಲಸ ಮಾಡ್ತೈತೆ ಹೇಳ್ರಿ, every year it will conduct an examination. Okay, conducts the competitive examination for various Group A and Group B post in government services in 3 phases. Namely, first ಏನಿರ್ತೈತೆ ಹೇಳಿ, ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇರ್ತೈತಿ. ಆಮೇಲೆ ರೈಟಿಂಗ್ ನೀವು ಹ್ಯಾಂಗೆ ಬರೀತಿರಲ್ಲ 80 ಮಾರ್ಕ್ಸ್ 100 ಮಾರ್ಕ್ಸ್ ಪೇಪರ್ ಹಂಗೆ ಮೇನ್ ಎಕ್ಸಾಮಿನೇಷನ್ ಇರ್ತೈತಿ. ದೆನ್ ಪರ್ಸನಲ್ ಇಂಟರ್ವ್ಯೂ ಅಥವಾ ಪರ್ಸನಾಲಿಟಿ ಟೆಸ್ಟ್ ಅಂತೇಳಿ ಇರ್ತೈತಿ. ಇವು ಮೂರರಲ್ಲಿ ಕ್ಲಿಯರ್ ಆದ್ರೆ ಏನೈತಿ, ಡೆಫಿನೆಟ್ಲಿ ನೀವು ಕ್ಲಿಯರ್ ಮಾಡಿ UPSC ಒಂದು ಪವರ್ಫುಲ್ ಅಥಾರಿಟಿ ಬಂದ್ಬಿಡ್ತೈತಿ. Then law and order are two sides of same coin. The rule of law is essential for protection of all as it is mentioned in 7th schedule of the constitution. So ನೆನಪಿಟ್ಕೋರಿ, what does the 7th schedule of the constitution of India state list ಒಳಗೆ ಏನಂದಾರ ಹೇಳಿ, law and order. Again this is a fixed question, everyone should take care. Okay, ಶ್ರೇಯಸ್ ತಿಳಾಕತ್ತೈತಂದ್ರೆ ಇಲ್ಲಿ ಹೇಳಿ, ಸೌಮ್ಯ yes dear, ದಿಕ್ರೂತ್ yes dear. Now next you can see the responsibility of maintaining law and order by central government is mentioned in many articles of the constitution. Protecting the nation from external aggression is mentioned in article 355. See here, this political science is full of articles. ಎಲ್ಲ ನಮ್ಮ ಕಾನ್ಸ್ಟಿಟ್ಯೂಷನ್ದಾಗ ಏನೈತಿ ಅವ ಬರ್ತಾವು. ನಿಮ್ಗೆ ಗೊತ್ತಿರುವಂಗೆ ಇಲ್ಲಿ ನೋಡಿ, ಪ್ರೊಟೆಕ್ಟಿಂಗ್ ದ ನೇಷನ್ ಫ್ರಮ್ ಎಕ್ಸ್ಟರ್ನಲ್ ಅಗ್ರೆಷನ್, ಬೇರೆ ಕಂಟ್ರಿಯವ್ರು ಬಂದು ನಿಮ್ಗೆ ಅಟ್ಯಾಕ್ ಮಾಡಬಾರ್ದು, ನೀವು ಸೆಲ್ಫ್ ಪ್ರೊಟೆಕ್ಷನ್ ಮಾಡ್ಬೇಕಂತೇಳಿ ಎಲ್ಲೇ ಬರ್ದಿದ್ದಾರೆ ಹೇಳ್ರಿ. ಇಟ್ ಈಸ್ ರಿಟರ್ನ್ ಇನ್ ಆರ್ಟಿಕಲ್ 355. ಇನ್ ಕೇಸ್ ಆಫ್ ಫೇಲ್ಯೂರ್ ಆಫ್ ಕಾನ್ಸ್ಟಿಟ್ಯೂಷನಲ್ ಮಷಿನರಿ ಇನ್ ಸ್ಟೇಟ್ ಆ್ಯಂಡ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕ್ಯಾನ್ ಡಿಕ್ಲೇರ್ ಸ್ಟೇಟ್ ಎಮರ್ಜೆನ್ಸಿ ಅಕಾರ್ಡಿಂಗ್ ಟು 356. ಸೊ ಯು ಶುಡ್ ರಿಮೆಂಬರ್, ಸ್ಟೇಟ್ ಎಮರ್ಜೆನ್ಸಿ ಯಾವಾಗ ಆಗ್ತೈತೆ ಹೇಳ್ರಿ, ಒನ್ಲಿ ಪ್ರೆಸಿಡೆಂಟ್ ಕ್ಯಾನ್ ಡಿಕ್ಲೇರ್ ದ ಸ್ಟೇಟ್ ಎಮರ್ಜೆನ್ಸಿ ವೆನ್ ದ ಸ್ಟೇಟ್ ಮಷಿನರಿ ಫೇಲ್ಸ್. ಓಕೆ, ಯಾವ್ದ್ರಲ್ಲಿ ಗವರ್ಮೆಂಟ್ ಇಲ್ಲ ಬೇರೆ ಕಂಟ್ರಿಯವ್ರು ಬಂದು ಅಟ್ಯಾಕ್ ಮಾಡಿದ್ರು, ಅವಾಗಲ್ಲಿ ಸ್ಟೇಟ್ ಎಮರ್ಜೆನ್ಸಿ ಅಥವಾ ನ್ಯಾಷನಲ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿ ಪ್ರೆಸಿಡೆಂಟ್ ರೂಲ್ ಅನ್ನ ಏನೈತಿ ತಂದ್ಬಿಡ್ತಾರೆ. ಓಕೆ, ಸೊ ನೆಕ್ಸ್ಟ್ ಒನ್ ಯು ಕ್ಯಾನ್ ಸಿ, ದ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಆಫ್ ಸ್ಟೇಟ್ ಗವರ್ಮೆಂಟ್ ಈಸ್ ಟು ಮೇಂಟೈನ್ ಲಾ ಅಂಡ್ ಆರ್ಡರ್. ದ ಸ್ಟೇಟ್ ಗವರ್ಮೆಂಟ್ ಹ್ಯಾಸ್ ಪೊಲೀಸ್ ಅಡ್ಮಿನಿಸ್ಟ್ರೇಷನ್ ಕನ್ಸಿಸ್ಟಿಂಗ್ ಆಫ್ ಎಕ್ಸಿಕ್ಯೂಟಿವ್ ಕ್ಲಾಸ್ ಅಂಡ್ ಅಡ್ವಿಸರಿ ಕ್ಲಾಸ್. ಸೊ ನಮ್ಮ ಇಂಡಿಯಾದಾಗ ಏನೈತಿ ಪೊಲೀಸ್ ಸಿಸ್ಟಮ್ ಅಂತ ಹೇಳಿ ಐತಿ. ಅಲ್ಲಿ ಇದಕ್ಕೆ ಪೊಲೀಸ್ ಸಿಸ್ಟಮ್ ಯಾರು ಕಂಟ್ರೋಲ್ ಮಾಡ್ತಾರೆ ಹೇಳಿ, ನಮ್ಮ ಸ್ಟೇಟ್ ಗವರ್ಮೆಂಟ್ ಕಂಟ್ರೋಲ್ ಮಾಡ್ತಿದೆ. ಕರ್ನಾಟಕ ಅಂತ ಹೇಳಿ ನೀವು ತಿಳ್ಕೊಬಹುದು. ಇನ್ ಆಲ್ ದ ಸ್ಟೇಟ್ಸ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ is under Home Minister and it is responsible to look after police administration. So the Home Secretary is the administrative head of Home Department and he or she is an IAS officer. Remember, Home Secretary ಯಾರದಾರ ಹೇಳ್ರಿ, ಅವರ ಅಡ್ಮಿನಿಸ್ಟ್ರೇಟಿವ್ ಹೆಡ್ ಇರ್ತಾರ ಅಂತ ಹೇಳಿ ಇಲ್ಲ ನೆನಪಿಡ್ಕೋಬೇಕು. Then the father of public administration is, with this we finish. Very simple topic, ಟೆಕ್ಸ್ಟ್ ಬುಕ್ ಅಲ್ಲಿ ಇದ್ದಂತ ಪ್ರಶ್ನೆಗಳ ಬರ್ತಾವು. ಸೊ ವೇಸ್ಟ್ ಆಗ್ತೈತಿ ಅಷ್ಟ ಒಂದ್ಸಲ ಈ ಚಾಪ್ಟರ್ ಓದ್ಕೊಂಡ್ಬಿಡಿ. See here, the father of public administration is, can you tell me who is the father of public administration? ಯಾರು ಹೇಳ್ರಿ, ಇಟ್ ಈಸ್ ವುಡ್ರೋ ವಿಲ್ಸನ್. ಸೊ ನೆನಪಿಡ್ಕೋಬೇಕು, ಫಸ್ಟ್
ಕಾಯಿನ್ ಮಾಡಿದ್ದವರು ಅಲೆಕ್ಸಾಂಡರ್ ಹ್ಯಾಮಿಲ್ಟನ್, ಕನ್ಫ್ಯೂಸ್ ಆಗಬೇಡ್ರಿ. ಫಾದರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇಸ್ ವುಡ್ರೋ ವಿಲ್ಸನ್, ಹಿ ಇಸ್ ಅ ಫಾರ್ಮರ್ ಪ್ರೆಸಿಡೆಂಟ್ ಆಫ್ ಅಮೇರಿಕಾ. ದೆನ್ ದ ವರ್ಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಫಸ್ಟ್ ಯೂಸ್ ಬೈ ಯಾರು ಹೇಳ್ರಿ ಇನ್ 1812, it is used by Alexander Hamilton. I hope you people are connecting. Then the members of UPSC are appointed by President of India. Then article which of the Indian Constitution mentions about state public ಅಥವಾ UPSC ಅಥವಾ KPSC ಯಾರು ಹೇಳ್ರಿ 315. Now coming to the next chapter, that is challenges of India and their remedies. ನಾ ಎಷ್ಟು ಹೇಳಕತ್ತೇನೆ ಹೇಳಿ ಅಷ್ಟೆಲ್ಲೊಳಗೆ ಹಿಡ್ಕೊಂಡು ಹೋದ್ರೆ ಸಾಕು. 11 marks you will get from this. ನೋಡಿ 11 marks ಬರ್ತೈತೆ ಟೋಟಲ್, ಯಾರು ಬಿಡಾಕ್ ಹೋಗಬಾರ್ದು. ಇವನ್ ದೋ ದಿಸ್ ಚಾಪ್ಟರ್ ಲುಕ್ಸ್ ವೆರಿ ಸಿಂಪಲ್, ಬಟ್ 11 marks ನಿಮ್ಮ ಕೈ ಒಳಗೆ ಐತಿ ಪೊಲಿಟಿಕಲ್ ಸೈನ್ಸ್. ಯು ಪೀಪಲ್ ಶುಡ್ ಏಬಲ್ ಆ್ಯಂಡ್ ಕೆಪೇಬಲ್ ಟು ಸ್ಟಡಿ ದಿಸ್ ಥರೋಲಿ. ಓಕೆ, ನಾ ಏನೇನು ಅನ್ನಕತ್ತೇನಲ್ಲ ನೀವು ಥರೋಲಿ ಮಾಡಲೇಬೇಕು. ಓಕೆ, ಸೊ ಕಮಿಂಗ್ ಟು ದ ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ ನಾವು. ಸೊ ಫಾಸ್ಟ್ ಆಗಿ ಇಲ್ಲಿ ನೋಡಿ ಏನೈತಿ. See, India has faced numerous external and internal problems. So, challenges of India ನಮ್ಮ ಇಂಡಿಪೆಂಡೆಂಟ್ ಆಗಿ 70 ವರ್ಷ ಆದರೂ still we are having multiple problems in India. So, tell me what are the problems India is facing still today? ಯಾರು ಹೇಳ್ತೀರಿ? Yes dear, today only I will start with all 1 mark, 2 mark, 3 mark. ಇವತ್ತು ಈವ್ನಿಂಗ್ ಏನೈತಿ ನಾ ತಗೋತೀನಿ. ಸೊ this one ಏನೈತಿ ಹೇಳ್ರಿ, ಲಾಂಗ್ ವಿಡಿಯೋಸ್ ಆಫ್ ಈ ಚಾಪ್ಟರ್. ಟುಡೇ ಇಟ್ is the last chapter. And the last video I will be doing, this is the last session. Then I will come up with only question answers, 1 mark fixed question, 2 mark question, 3 mark question and 4 mark 5 mark questions. ಅವನ್ನ ಏನು ಹೇಳ್ತಾನೆ ಅಷ್ಟು ಓದ್ಕೊಂಡು ಹೋಗಿ ಶಾರ್ಟ್ ಕ್ವಶನ್ಸ್ ಇರ್ತಾವು. ಆರಾಮ್ಸೆ ನನ್ನ ಜೊತೆ ನೀವೇ ಇಲ್ಲೇ ಓದ್ಬಿಡಿ ಸಾಕು. ದ್ಯಾಟ್ ಓನ್ಲಿ ವಿಲ್ ಕಮ್ ಫಾರ್ ಯುವರ್ ಎಕ್ಸಾಮಿನೇಷನ್. ಓಕೆ, ಸೊ ನಾನು ಟೆಲ್ ಮಿ ವಾಟ್ ಆರ್ ದ ಪ್ರಾಬ್ಲಮ್ಸ್ ಫೇಸ್ ಬೈ ಇಂಡಿಯಾ ಹಿಯರ್. ಕರಪ್ಷನ್, ವೆರಿ ಗುಡ್. ರೀಜನಲಿಸಮ್, ವೆರಿ ಗುಡ್ ಡಿಯರ್. ಲಕ್ಷ್ಮಿ, ಕಮ್ಯುನಲಿಸಮ್. Then smuggling, Rasool, Abbas Ali, very good dear. Vishal, ನೋಡ್ರಿ ಇಲ್ಲಿ ನಿಮ್ಮ ಪ್ರಾಬ್ಲಮ್ಸ್ ಅನ್ನ ಬಗ್ಗೆ ಬರಿಬಾರ್ದು. ವೆನ್ you will just said tell that challenges of India, ಇಂಡಿಯನ್ ಪ್ರಾಬ್ಲಮ್ಸ್ ಮತ್ತು ನಿಮ್ಮ ಪ್ರಾಬ್ಲಮ್ಸ್ ಭಾಳ ಫರಕ್ ಅದಾವ. ಈಗ ನಮ್ಮ ಪೊಲೀಸ್ ಹಿಡಿದು ಬಿಟ್ಟಾರ್ರಿ, ಸೊ ಅದು ಏನೈತಿ ನಿಮ್ಮ ಪರ್ಸನಲ್ ಪ್ರಾಬ್ಲಮ್ ಆಗ್ತೈತಿ, ಅದು ಇಂಡಿಯನ್ ಪ್ರಾಬ್ಲಮ್ ಅಲ್ಲ. ಸೊ ಯು ಶುಡ್ ಗೆಟ್ ಟು ನೋ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಪರ್ಸನಲ್ ಪ್ರಾಬ್ಲಮ್ಸ್ ಆ್ಯಂಡ್ ದ ಚಾಲೆಂಜಸ್ ಆಫ್ ಇಂಡಿಯಾ. ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್, ಓಕೆ, ಅವು ಇಂಟರ್ನಲಿ ನಮ್ಮ ಜೊತೆನ ಬೆಳೆದು ಬಿಟ್ಟಾವು. ದೋಸ್ ಪ್ರಾಬ್ಲಮ್ಸ್ ವಿ ಕಾಲ್ ಇಟ್ ಆಸ್ ವಾಟ್ ಚಾಲೆಂಜಸ್ ಆಫ್ ಇಂಡಿಯಾ. ಅದರ ಸಮಸ್ಯೆಗಳ ಬಗೆಹರಿಸೋದು ಹೆಂಗೆ ಹೇಳಿ ರೆಮಿಡೀಸ್ ಅಂತೇಳಿ ನಾವಿಲ್ಲಿ ಹೇಳ್ತೀವಿ. ಇಂಪಾರ್ಟೆಂಟ್ ಕ್ವಶನ್ಸ್ ಓನ್ಲಿ ಡಿಯರ್. ಟುಡೇ ಈವ್ನಿಂಗ್ I will start with that. Okay, this is a short video. ಮುಗ್ಯಾಕ್ ಬಂತು, 1ನೇ ಚಾಪ್ಟರ್ ಮುಗೀತು, 2nd ಚಾಪ್ಟರ್ ಈಗ ಮುಗಿತೈತಿ. 4 ಅದಾವು. UNO ಭಾಳ ಇಂಪಾರ್ಟೆಂಟ್, 4 ಮಾರ್ಕಿಗೆ ಬರ್ತೈತಿ. ಇದರಲ್ಲಿ ಅಥವಾ ಆರಲ್ಲಿ ಏನು ಬರ್ತೈತಿ ಹೇಳ್ರಿ, UNO ಬರ್ತೈತಿ. ಇವು ಎರಡರಿಂದ ಏನೈತಿ 4 ಮಾರ್ಕ್ ಕ್ವಶನ್ ಫಿಕ್ಸ್ ಬಂದೇ ಬರ್ತೈತಿ, ಯಾರು ಮಿಸ್ ಮಾಡಬಾರ್ದು. ಸಿ, ಇಂಡಿಯಾ ಹ್ಯಾಸ್ ಫೇಸ್ ನ್ಯೂಮರಸ್ ಎಕ್ಸ್ಟರ್ನಲ್ ಅಂಡ್ ಇಂಟರ್ನಲ್ ಪ್ರಾಬ್ಲಮ್ಸ್ ಸಿನ್ಸ್ ಇಂಡಿಪೆಂಡೆನ್ಸ್. ಅನ್ಎಂಪ್ಲಾಯ್ಮೆಂಟ್. ಸೊ ಫಸ್ಟ್ ಪ್ರಾಬ್ಲಮ್ ಇನ್ ಇಂಡಿಯಾ ಯಾವ್ದು ಹೇಳ್ರಿ, ಅನ್ಎಂಪ್ಲಾಯ್ಮೆಂಟ್. Berozgari is a situation in which person does not find work in accordance to his capacity or qualification. ಅವ್ರು ಎಷ್ಟು ಕಲ್ತಿರ್ತಾರಲ್ರಿ, ಅವ್ರು ಕಲ್ತಂತ ತಕ್ಕಂಗೆ ಅವ್ರಿಗೆ ಏನೈತಿ ನೌಕರಿ ಸಿಗಂಗಿಲ್ಲ, ಜಾಬ್ ಸಿಗಂಗಿಲ್ಲ. ದ್ಯಾಟ್ ವಿ ಕಾಲ್ ಇಟ್ ಆಸ್ ವಾಟ್, ಅನ್ಎಂಪ್ಲಾಯ್ಮೆಂಟ್. ದೆನ್ poverty is second problem. According to census of 2011, the poverty rate was 21.9%. Corruption means offering bribe. ನನಗೆ ಪುಡ್ಕೋರಿ, ಕರಪ್ಷನ್ ಅಂದ್ರೆ ಏನು ಹೇಳ್ರಿ, ಲಂಚ ಕೊಡೋದು. ಆಫರಿಂಗ್ ಬ್ರೈಬ್ ಆರ್ ಫಾಲೋಯಿಂಗ್ ಎನಿ ಅದರ್ ಇಲ್ಲಿಗಲ್ ಮೀನ್ಸ್ ಟು ಅಚೀವ್ ಸಮ್ ಇಲ್ಲಿಗಲ್ ಬೆನಿಫಿಟ್. ಸೊ 1 ಮಾರ್ಕಿಗೆ ಇಲ್ಲಿ ವಾಟ್ ಈಸ್ ಕರಪ್ಷನ್ ಅಂತ ಕೇಳಿದ್ರಿ, ಏನು ಹೇಳ್ಬೇಕು ಹೇಳ್ರಿ, ಫಾಲೋಯಿಂಗ್ ಇಲ್ಲಿಗಲ್ ಮೀನ್ಸ್ ಅಂದ್ರೆ ಮೋಸ ವಂಚನೆ ಮಾಡೋದು. ಇಲ್ಲಿಗಲ್ ಮೀನ್ಸ್ ಟು ಅಚೀವ್ ಇಲ್ಲಿಗಲ್ ಬೆನಿಫಿಟ್ಸ್. ಏನಾರ ಇಲ್ಲಿಗಲ್ ಬೆನಿಫಿಟ್ಸ್ ಸಲುವಾಗಿ ನೀವು ಏನಾರ ಇಲ್ಲಿಗಲ್ ಮಾಡಾಕತ್ತೀರಂದ್ರೆ ಅದಕ್ಕೆ ನಾವು ಏನಂತೇವೆ ಹೇಳ್ರಿ, ಕರಪ್ಷನ್. ದೆನ್ ಪಾಲಿಟಿಕಲ್ ಕರಪ್ಷನ್ ಏನಾಗ್ತೈತಿ ಹೇಳಿ, ಕ್ರೈಮ್ ಆಗ್ತೈತಿ. ಸೊ ನೀವು ಕರಪ್ಷನ್ದಾಗ ಏನೇನು ಕಲಿಬಹುದು ಹೇಳಿ, ಟ್ಯಾಕ್ಸ್ ಇವೇಷನ್, ಟ್ಯಾಕ್ಸ್ ತುಂಬಂಗಿಲ್ಲ, ಇಲ್ಲಿಗಲ್ ಹಾರ್ಡಿಂಗ್, ಸ್ಮಗಲ್ ಮಾಡೋದು. ಓಕೆ, ಸೊ ಇಲ್ಲಿಗಲ್ ಗಾಂಜಾ, ಚರಸ್ ಅವೆಲ್ಲ ಸ್ಮಗ್ಲಿಂಗ್ ಮಾಡ್ತಾರೆ. ಎಕನಾಮಿಕ್ ಅಫೆನ್ಸಸ್, ಚೀಟ್ ಮಾಡೋದು, ವೈಲೆನ್ಸ್ ಆಫ್ ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ ಅಂಡ್ ಎಂಪ್ಲಾಯ್ಮೆಂಟ್ cheating, all find space in corruption. Law of strict supervision and weak legal enforcement leads to corruption. Institution. So corruption ಈಗ ಯಾರ್ಯಾರು ಫೈಟ್ ಮಾಡಕತ್ತಾರ ಹೇಳ್ರಿ. Remember in India we are having what, Lokpala. So what is Lokpal? Lokpal is an institution to fight against corruption in ಎಲ್ಲೇ ಹೇಳ್ರಿ, ಇನ್ ಇಂಡಿಯಾ. ಸೊ ಲೋಕ್ಪಾಲ ಇಂಡಿಯಾದಾಗ ಐತಿ. ಅದೇ ರೀತಿ ನಮ್ಮ ಕರ್ನಾಟಕದಾಗ ಏನೈತಿ ಹೇಳ್ರಿ, ಲೋಕಾಯುಕ್ತ ಇನ್ ಕರ್ನಾಟಕ.
Remember, in Karnataka we are having what? Lokayukta. Institutions such as Lokapal and Lokayukta can bring down corruption drastically. So Lokapal is a 1 mark fixed question. Lokapal mat Lokayukta are what? They are the institutions which fight against corruption in India. Increasing number of courts and judges can also rein in corruption. And the kadmi ಮಾಡಬಹುದು court ಜಾಸ್ತಿ ಆದ್ರೆ. In Karnataka 50% of reservation has been given to women. So women upliftment ಗೆ ಫಿಕ್ಸ್ ಕ್ವೆಶ್ಚನ್ ಬರ್ತೈತಿ. ರೀಜನಲ್ ಇನ್ಇಕ್ವಾಲಿಟಿ ಇಲ್ಲೇ ನೀವು ನೆನಪಿಡ್ಕೋಬೇಕು DN ನಂಜುಂಡಪ್ಪನವರಿಗೆ. ಬಿಕಾಸ್ DN ನಂಜುಂಡಪ್ಪ ಏನೈತಿ 1 ಮಾರ್ಕ್ ಬಹಳಷ್ಟು ಸಲ ಎಕ್ಸಾಮ್ ಅಲ್ಲಿ ಬಂದ್ಬಿಟ್ಟಿದೆ. ದ್ಯಾಟ್ ಓನ್ಲಿ ಯು ಶುಡ್ ಏಬಲ್ ಅಂಡ್ ಕೆಪೇಬಲ್ ಟು ರೈಟ್. ಓಕೆ, ನೆನಪಿಡ್ಕೋಬೇಕು. ಸಿ ರೀಜನಲ್ ಇನ್ಇಕ್ವಾಲಿಟಿ ಆಸ್ ವೆಲ್ as gender and caste inequality and has posed a big challenge to India. In Karnataka, in order to address the regional imbalances, a committee headed by DM Nanjundappa has given a special report on measures needed to resolve the regional imbalance. Okay, sub regionalism ಅಂತ ಹೇಳಿ ನಾವು ಹೇಳ್ತೇವೆ. ಅದಕ್ಕೆ ಯಾರು ಹೋರಾಟ ಮಾಡಿದ್ರೆ ಹೇಳ್ರಿ? DN ನಂಜುಂಡಪ್ಪನವರು. This DN ನಂಜುಂಡಪ್ಪ word is very much important when it comes to examination point of view. Okay, so ನೆನಪಿಡ್ಕೋರಿ DN ನಂಜುಂಡಪ್ಪನವರ ಇದು ಕಮಿಟಿ ಹೆಡ್ ಮಾಡಿದವರು ಏನೈತಲ್ಲ ಅವರ ರೀಜನಲ್ ಇಂಬ್ಯಾಲೆನ್ಸ್ ಹೋರಾಟ ಮಾಡಕತ್ತಾರ. ಸೊ ಇದು 1 ಮಾರ್ಕ್ ಕೇಳ್ತಾರ. ಹೂ ಫಾಟ್ ಅಗೇನ್ಸ್ಟ್ ದ ರೀಜನಲ್ ಇಂಬ್ಯಾಲೆನ್ಸ್ ಆರ್ ಸಬ್ ರೀಜನಲಿಸಮ್ ಇನ್ ಕರ್ನಾಟಕ? 4-5 ಮಂದಿ ಹೆಸರು ಕೊಡ್ತಾರೆ, ನೀವು ನೆನಪಿಡ್ಕೋಬೇಕು. ಅದು ಯಾರು ಹೇಳ್ರಿ? DM ನಂಜುಂಡಪ್ಪ. ಓಕೆ, ದೆನ್ ಕಮ್ಯುನಲಿಸಮ್ ಮೀನ್ಸ್ ವಾಟ್? ಎಕ್ಸೆಸಿವ್ ಲವ್ ಅಫೆಕ್ಷನ್ ಟುವರ್ಡ್ಸ್ ದೇರ್ ಓನ್ ರಿಲಿಜನ್. ತಮ್ಮ ಧರ್ಮಕ್ಕೆ ಏನೈತಿ ಜಾಸ್ತಿ ಪ್ರೀತಿ ಮಾಡೋದು ಮತ್ತು ಬೇರೆ ಧರ್ಮಕ್ಕೆ ಏನೈತಿ ಹೇಳ್ರಿ ಅಷ್ಟು ರೆಸ್ಪೆಕ್ಟ್ ಕೊಡಂಗಿಲ್ಲ. ಸೊ ದ್ಯಾಟ್ ವಿ ಕಾಲ್ ಇಟ್ ಆಸ್ ವಾಟ್? ಕಮ್ಯುನಲಿಸಮ್. ಸೆಗ್ರಿಗೇಷನ್ ಇನ್ ದ ನೇಮ್ ಆಫ್ ರಿಲಿಜನ್. ಸೆಗ್ರಿಗೇಷನ್ ಅಂದ್ರೆ ಸಪ್ರೇಷನ್ ಮಾಡೋದು, ಹೇಟ್ ಮಾಡೋದು ಬೇರೆ ರಿಲಿಜನ್ಗೆ. So in the name of religion and creating hatred and cultivating opposite self-interest can be called as communalism. Communalism has capacity to endanger the integrity and unity of India. ನಮ್ಮ ಇಂಟಿಗ್ರಿಟಿ ಮತ್ತು ಯೂನಿಟಿ ಏನೈತೆ ಹೇಳಿದ್ರೆ ಕಮ್ಯುನಲಿಸಮ್ ಹೊಡ್ತಾ ಆಗತ್ತೈತೆ ಅಂತ ಹೇಳಿ ಇಲ್ಲಿ ನೀವು ನೋಡ್ಬೋದು. ದೆನ್ ಯು ಕ್ಯಾನ್ ಸಿ ಯೂನಿಫಾರ್ಮ್ ಸಿವಿಲ್ ಕೋಡ್. ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂದ್ರೆ ಏನೈತಿ? ಇಟ್ ಈಸ್ ಓನ್ಲಿ ಫಾರ್ ಪರ್ಸನಲ್ ಲಾಸ್. ಅವೆಲ್ಲಕ್ಕೂ ಯೂನಿಫಾರ್ಮ್ಲಿ ಯಾವ್ದ್ರ ಧರ್ಮ ಇರಲಿ ಯಾವ್ದ್ರ ಜಾತಿ ಇರಲಿ ಫಾರ್ ಎವ್ರಿ ಒನ್ ವಿ ಆರ್ ಸೀಯಿಂಗ್ ಸೇಮ್ ಅಂದ್ರೆ ಹಿಂಗ ನೋಡೋದು ಅಂತ ಹೇಳಿ ಹೇಳೋದಕ್ಕೆ ನಾವು ಯೂನಿಫಾರ್ಮ್ ಸಿವಿಲ್ ಕೋಡ್. ಈಕ್ವಾಲಿಟಿ ಅಮಾಂಗ್ ಆಲ್ ದ ಸಿಟಿಜನ್ಸ್, ಸಪೋರ್ಟಿಂಗ್ secular values in society and transcending narrow thoughts in favor of national interest can be solutions to communalism. Then in order to uplift the people, we are having what? ಯಾರು ಹೇಳಿದ? ರಾಣಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಆನಿ ಬೆಸೆಂಟ್, ಕಸ್ತೂರ್ಬಾ ಗಾಂಧಿ, ಸಾವಿತ್ರಿಬಾಯಿ ಫುಲೆ, ಸರೋಜಿನಿ ನಾಯ್ಡು are some of the memorable women fighters in India. The government of India has implemented was ಸ್ತ್ರೀ ಶಕ್ತಿ. ನಿಮ್ಗೆ ಗೊತ್ತಿದೆ, ಸ್ಮಾಲ್ ಹಳ್ಳಿಯಲ್ಲಿ ಏನು ಮಾಡ್ತಾರೆ? ಮಹಿಳಾ ಮಂಡಳಾಸ್ ಇರ್ತಾವು, ಯೂತಿ ಮಂಡಳಾಸ್ ಇರ್ತಾವು. ಅವರು ಸ್ಮಾಲ್ ಅಮೌಂಟ್ ಕೊಟ್ಟು ಮನೆಯೊಳಗೆ ಕುಂತ ನೀವು ಟೈಲರಿಂಗ್ ವರ್ಕ್ ಮಾಡಿ, ಪಾಪಡ್ ಮಾಡ್ರಿ. ಸೊ ದೇ ಕ್ಯಾನ್ ಕ್ಯಾರಿ ಔಟ್ ಎನಿ ಹೌಸ್ ಹೋಲ್ಡ್ ವರ್ಕ್ and they will give small loan for them. That we call it as what? Stree Shakti Yojana. See, the government of Karnataka has implemented Stree Shakti program through which self-help groups of women are formed and postured as means of social progress. In India, illiteracy is a major problem. Illiteracy ಅಂದ್ರೆ ಏನು ಹೇಳ್ರಿ? ವಾಟ್? ಹೆಬ್ಬಟ್ ಅಂತ ಏನಾದ್ರು ಬದಲು ಅದಕ್ಕೆ ನಾವು illiteracy ಅಂತ ಹೇಳ್ತೀವಿ. ದ ಪರ್ಸನ್ ಹೂ ಕೆನಾಟ್ ಏಬಲ್ ಟು ರೀಡ್ ಆ್ಯಂಡ್ ರೈಟ್, ವಿ ಕಾಲ್ ಇಟ್ ಆಸ್ ವಾಟ್? ಇಲ್ಲಿಟ್ರೇಟ್ ಪರ್ಸನ್ ಅಂತ ಹೇಳಿ ಇಲ್ಲಿ ಹೇಳ್ತೀವಿ. ಇನ್ ಇಂಡಿಯಾ illiteracy is a major problem due to factors such as poverty, migration, child labor, child marriage, assignment of responsibility of baby care to elderly children, lack of interest to give education to children. Then at the end of independence, illiteracy in India was only 12%. ಅಂದ್ರೆ ನಮ್ಮ ಇಂಡಿಯಾ ಇಂಡಿಪೆಂಡೆನ್ಸ್ ಆದ್ಕೊಳ್ಳಿ ಬರೀ 12% ಅಂದ್ರೆ ಎಷ್ಟು ಹೇಳ್ರಿ? ಬರೀ 100ದಾಗ 12 ಮಂದಿಗೆ ಓದ್ಲಿಕ್ಕೆ ಬರ್ತಿತ್ತು. ಬಟ್ ಇಟ್ ಹ್ಯಾಸ್ ಇನ್ಕ್ರೀಸ್ ಟು 74% at the time of last census in 2011. ನಾವು ಆಲ್ಮೋಸ್ಟ್ ವಿ ಹ್ಯಾವ್ ರೀಚ್ ಟು 75. ಅಂದ್ರೆ ಅಷ್ಟು ಮಂದಿಗೆ ಇನ್ನೂ ಸ್ವಲ್ಪ ಮಂದಿ ಅದಾರ್ರಿ ಅವ್ರು ಓದ್ಲಿಕ್ಕೆ ಬರಂಗಿಲ್ಲ. ಬಟ್ ಏನೈತಿ? ಬಟ್ ವಿ ಆರ್ ಇಂಪ್ರೂವಿಂಗ್ ಇನ್ ದಿಸ್. ಓಕೆ, government has taken following measures to eradicate this problem. This is one of the 3 mark fixed question. Mention ಏನೇನು ಮೆನ್ಷನ್ ಮಾಡ್ರಿ? ಇನ್ ಆರ್ಡರ್ ಟು ಅಪ್ಲಿಫ್ಟ್ ದ ಲಿಟ್ರಸಿ ರೇಟ್ ಇನ್ ಇಂಡಿಯಾ, ವಾಟ್ ಆರ್ ದ ಗೌರ್ಮೆಂಟ್ ಈಸ್ ಟೇಕಿಂಗ್ ದ ಮೆಜರ್ಸ್? ಓಕೆ, Tanush, yes dear, I am taking 1 mark question. Abdullah, definitely. Dikrut, at what time the next class will be? He is asking. Dikrut, evening I will come there because I have some offline class in line now after this session. So it will take around 4 to 5 hours. Then evening 7 as usual I will come. All 1 mark questions, 2 mark question, 3, 4. Nalenu innu time aiti. I will do and I promise to myself
that I should complete the entire portion. But this all stories I cannot do, but whatever it is possible I am doing now. Okay, so yes, ನ್ಯಾಷನಲ್ ನೋಡಿ ನಮ್ದು ಲಿಟ್ರಸಿ ಹೆಚ್ಚಿಗೆ ಮಾಡಕ್ಕೆ ನಮ್ಮ ಕಡೆ ಏನೈತಿ, ನ್ಯಾಷನಲ್ ಲಿಟ್ರಸಿ ಮಿಷನ್ ಐತಿ. ಇಟ್ ವಾಸ್ ಸ್ಟಾರ್ಟೆಡ್ ಇನ್ 1988 by Government of India to make adults illiterates as literate. In 2009 it was renamed as ಸಾಕ್ಷರ ಭಾರತ. ನೋಡ್ರಿ, ಮೊದಲು ನ್ಯಾಷನಲ್ ಲಿಟ್ರಸಿ ಮಿಷನ್ ಅಂತಿತ್ತು, ಆಮೇಲೆ ಅದರ ಹೆಸರು ಚೇಂಜ್ ಮಾಡಿ ಏನು ಮಾಡಿದ್ರು ಹೇಳ್ರಿ, ಸಾಕ್ಷರ ಭಾರತ ಅಂತ ಹೇಳಿ ಒಂದು ವರ್ಡ್ ಆ್ಯಡ್ ಮಾಡಿದ್ರು. ಅಂಡ್ ಸ್ಟಾರ್ಟೆಡ್ ಫೋಕಸಿಂಗ್ ಆನ್ ಇನ್ಕ್ರೀಸಿಂಗ್ ವುಮೆನ್ಸ್ ಲಿಟ್ರಸಿ. ಸರ್ವ ಶಿಕ್ಷಣ ಅಭಿಯಾನ, ಈಗೂ ಸರ್ವ ಶಿಕ್ಷಣ ಅಭಿಯಾನ ನಲಿ ಕಲಿ ಅಂತ ಹೇಳಿ ಕರ್ನಾಟಕ ಗೌರ್ಮೆಂಟ್ ಶಾಲೆಯಲ್ಲಿ ಪೆನ್ಸಿಲ್ ಮೇಲೆ ಇಬ್ಬರು ಮಂದಿ ಕೂತಿರ್ತಾರೆ, ಒಬ್ರು ಹುಡುಗರು ಮತ್ತೊಬ್ರು ಹುಡುಗಿಯರು. ಸೊ ಎಷ್ಟು ಚಂದ ಅದು ಪೋಟ್ರೆ ಮಾಡ್ತೈತಿ, ಸರ್ವ ಶಿಕ್ಷಣ ಅಭಿಯಾನ ಕಲಿ ನಲಿ ಅಂತ ಹೇಳಿ. ಅದು ನಮ್ದು ಸ್ಟೇಟ್ ಗೌರ್ಮೆಂಟ್ ಅಲ್ಲ, ಕರ್ನಾಟಕ ಸಾರಿ ಇಂಡಿಯನ್ ಗೌರ್ಮೆಂಟ್ ಅದು ಏನೈತಿ ಎಲ್ಲ ಕಡೆ ಇಂಪ್ಲಿಮೆಂಟ್ ಮಾಡೈತಿ. ಇನ್ 2001 ಟು ಪ್ರೊವೈಡ್ ಫ್ರೀ ಎಜುಕೇಶನ್ ಫಾರ್ ದ ಚಿಲ್ಡ್ರನ್ 6 to 14 years. ಬಟ್ ಇದು ಓನ್ಲಿ ಗವರ್ಮೆಂಟ್ ಸ್ಕೂಲಲ್ಲಿ, ಕನ್ನಡ ಮೀಡಿಯಂ ಸ್ಕೂಲಲ್ಲಿ ಅಷ್ಟೇ ವ್ಯಾಲಿಡ್ ಐತಿ ಇನ್ ಕರ್ನಾಟಕ. ಬೇರೆ ಕಡೆ ನಿಮ್ಗೆ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಶನ್ ಸಿಗಂಗೆ ಇಲ್ಲ. ಓಕೆ, ಬಟ್ ಯಾವ ಆರ್ಟಿಕಲ್ ಹೇಳ್ರಿ, ವಿಚ್ ಆರ್ಟಿಕಲ್ ಟಾಕ್ಸ್ ಅಬೌಟ್ ರೈಟ್ ಟು ಎಜುಕೇಶನ್ ನೆನಪಿಡ್ಕೋರಿ. ಆರ್ಟಿಕಲ್ 21A, ವೆರಿ ಗುಡ್ ಚೇತನ್. ಆರ್ಟಿಕಲ್ 21A ಟಾಕ್ಸ್ ಅಬೌಟ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್, ಎಜುಕೇಶನ್ ಮೇಡ್ ಅ ಫಂಡಮೆಂಟಲ್ ರೈಟ್ ವಿತ್ ದ ರೈಟ್ ಟು ಎಜುಕೇಶನ್ ಆಕ್ಟ್ 2009. 2009 ಏನು ಮಾಡಿದ್ರೆ ಹೇಳ್ರಿ, ರೈಟ್ ಟು ಎಜುಕೇಶನ್ ಆಕ್ಟ್ ತಂದ್ರು. ಅದರೊಳಗೆ ರೈಟ್ ಟು ಎಜುಕೇಶನ್ ಹ್ಯಾಸ್ ಬಿಕಮ್ ಅ ಫಂಡಮೆಂಟಲ್ ರೈಟ್. ಅಂದ್ರೆ ಎಲ್ಲರೂ ನೀವು ಎಷ್ಟು ಬಡವ್ರು ಇರ್ರಿ, ಅಪ್ ಟು ದ ಏಜ್ ಆಫ್ 14 years ಏನೈತಿ ನಮ್ಮ ಗವರ್ಮೆಂಟ್ ಏನೈತಿ ನಿಮ್ಗೆ ಎಜುಕೇಶನ್ ಕೊಡ್ತೈತಿ. ಎಜುಕೇಶನ್ ಜೊತೆ ಏನು ಮಾಡ್ತಾರೆ ಹೇಳ್ರಿ, ಊಟನೂ ಕೊಡ್ತಾರು. ಓಕೆ, ಸೊ ಈಗ ಇಲ್ಲಿ ಏನು ಐತಿ ಹೇಳಿ, ಇಸ್ಕಾನ್ನಲ್ಲಿ ನಿಮ್ಗೆ ಗೊತ್ತೈತಿ ಅಕ್ಷಯ ಪಾತ್ರ ಅಂತ ಹೇಳಿ ಒಂದು ಪ್ರೋಗ್ರಾಮ್ ನಡೆಸ್ತಾರೆ, ಥ್ರೂ ವಿಚ್ ಅವ್ರ ಜೊತೆ ಏನೈತಿ ಲಕ್ಷಗಟ್ಟಲೆ ಸ್ಕೂಲಲ್ಲಿ ಏನು ಮಾಡ್ತಾರ ಸ್ಟೂಡೆಂಟ್ಸಿಗೆ ಫ್ರೀ ಆಗಿ ಊಟವನ್ನು ಹಂಚುವ ಕಾರ್ಯಕ್ರಮ ಯಾರು ಮಾಡ್ತಾರೆ ಹೇಳ್ರಿ, ನಮ್ಮ ಗವರ್ಮೆಂಟ್ ಆಫ್ ಕರ್ನಾಟಕ ಮಾಡತೈತಿ. ಕರ್ನಾಟಕ ಐ ಆಮ್ ಸ್ಪೀಕಿಂಗ್. ಹಂಗೆ ಬೇರೆ ಬೇರೆ ಸ್ಟೇಟಲ್ಲಿ ಅವ್ರು ಮಾಡ್ಲಿಕ್ಕತ್ತಾರೆ. ವಿ ಶುಡ್ ಥ್ಯಾಂಕ್ ಟು ದೆಮ್. ದೆನ್ ಎಕನಾಮಿಕ್ ಇನ್ಇಕ್ವಾಲಿಟಿ ಅಂದ್ರೆ ಏನು, ಸ್ವಲ್ಪ ಕಡೆ ಭಾಳ ಮನಿ ಐತಿ, ಸ್ವಲ್ಪ ಕಡೆ ಏನು ದುಡ್ಡೇ ಇರಂಗಿಲ್ಲ. Economic inequality refers to widening of gap between poor and rich section of society. The rich and urban society is reaping more benefits of our national economic development compared to poor people, those who live in rural areas. Government should take steps for bridging the gap between rich and poor, inclusive planning. Then you know what are the problems for this decreasing death rate. And ಬಹಳಷ್ಟು ಮಂದಿ ಡೇ ಬೈ ಡೇ ಹುಟ್ಲಿಕ್ಕತ್ತಾರ, ಮತ್ತು ಡೆತ್ ರೇಟ್ ಏನೈತಿ ಕಡಿಮೆ ಆಗಾಕತ್ತೈತಿ. ಇನ್ಕ್ರೀಸ್ ಲಾಂಗಿವಿಟಿ ಆ್ಯಂಡ್ ರಿಡಕ್ಷನ್ ಇನ್ ಇನ್ಫ್ಯಾಂಟ್ ಮೊರ್ಟಾಲಿಟಿ ಆರ್ ದ ಫ್ಯಾಕ್ಟರ್ಸ್ ಲೀಡಿಂಗ್ ಟುವರ್ಡ್ಸ್ ಓವರ್ ಪಾಪ್ಯುಲೇಷನ್ ಇನ್ ಇಂಡಿಯಾ. ಈಗ ನಮ್ಮ ದೇಶದಲ್ಲಿ ಪಾಪ್ಯುಲೇಷನ್ ಎದಕ್ಕೆ ಜಾಸ್ತಿ ಆಗತ್ತೈತೆ ಅಂತೇಳಿ ಕೇಳಿದ್ರೆ ನೀವು ಏನು ಬರೀತೀರಿ, 2 ಮಾರ್ಕಿಗೆ ವಾಟ್ ಆರ್ ದ ರೀಸನ್ಸ್ ಫಾರ್ ಪಾಪ್ಯುಲೇಷನ್ ಗ್ರೋತ್ ಇನ್ ಇಂಡಿಯಾ. ಯು ಶುಡ್ ರೈಟ್ ವಾಟ್ ಡಿಕ್ರೀಸಿಂಗ್ ಡೆತ್ ರೇಟ್ ಅಂದ್ರೆ ಸಾಯೋರು ಕಡಿಮೆ ಆಗಕತ್ತಾರ. ದೆನ್ ಯು ಕ್ಯಾನ್ ಸಿ ದ್ಯಾಟ್ ಲಾಂಗಿವಿಟಿ ಅಂದ್ರೆ ಜಾಸ್ತಿ ದುನಿಯಾ ಉಳಾಕತ್ತಾರೆ. ಲಾಂಗಿವಿಟಿ ಮೀನ್ಸ್ ಲೈಫ್ ಸ್ಪ್ಯಾನ್ ಈಸ್ ಇನ್ಕ್ರೀಸಿಂಗ್. ರಿಡಕ್ಷನ್ ಇನ್ ಇನ್ಫ್ಯಾಂಟ್ ಮಾರ್ಟಾಲಿಟಿ ಅಂದ್ರೆ ಹುಟ್ಟಿದ ಮಗು ಸಾಯೋದು ಕಡಿಮೆ ಆಗೈತಿ. ಇನ್ಫ್ಯಾಂಟ್ ಮೀನ್ಸ್ ಜಸ್ಟ್ ಹುಟ್ಟಿದ ಮಗು, ಅದು ಸಾಯೋದು ಕಡಿಮೆ ಆಗೈತಿ. ಆರ್ ದ ಫ್ಯಾಕ್ಟರ್ಸ್ ಲೀಡಿಂಗ್ ಟು ಓವರ್ ಪಾಪ್ಯುಲೇಷನ್. ಮತ್ತೇನೈತೆ ಹೇಳ್ರಿ, ರ್ಯಾಪಿಡ್ ಪಾಪ್ಯುಲೇಷನ್ ಗ್ರೋತ್ ಇನ್ ಅರ್ಲಿ ಇಯರ್ಸ್ ಹ್ಯಾಸ್ ಕ್ರಿಯೇಟೆಡ್ ಪ್ರಾಬ್ಲಮ್. ಈಗ ಜಾಸ್ತಿ ಮಂದಿ ಆದ್ರೆ ಚಲೋ ಅಲ್ರಿ ಜಾಸ್ತಿ. ಈಗ ಯೂಶಲಿ ಯಾರು ನೋಡಿ, ಯಾರು ಬಡವರು ಇರ್ತಾರೆ ಅವ್ರ ಮನೆಯಲ್ಲಿನ ಜಾಸ್ತಿ ಮಕ್ಕಳು ಇರ್ತಾವ ಅಂತೇಳಿ ಹೇಳ್ತಾರೆ. ಕ್ಯಾನ್ ಯು ಟೆಲ್ ಮಿ ವೈ? ಯಾರು ಹೇಳ್ತೀರಿ? ಯಾರು? ನಾನು ಒಂದು ಕ್ವಶನ್ ಕೇಳ್ತೀನಿ, ಎಲ್ಲರೂ ನೀವು ಥಿಂಕ್ ಮಾಡಿ ನನಗೆ ಆನ್ಸರ್ ಹೇಳಿ. ಯಾರು ಜಾಸ್ತಿ ಪೂವರ್ ಇರ್ತಾರಲ್ಲ ಅವ್ರ ಮನೆಯೊಳಗೆ ಜಾಸ್ತಿ ಎದಕ್ಕೆ ಪಾಪ್ಯುಲೇಷನ್ ಜಾಸ್ತಿ ಮಕ್ಕಳು ಎದಕ್ಕೆ ಇರ್ತಾವಂತ ಯಾರು ಒಬ್ಬರ ಹೇಳಿ ನೋಡೋನು. ದಿಸ್ ಈಸ್ ಆಲ್ ಪೊಲಿಟಿಕಲ್ ಸೈನ್ಸ್ ಅನ್ನು ನೀವು ಮೈಂಡ್ ಥಿಂಕ್ ಮಾಡಬೇಕು. ಇದ್ದಿದ್ದನ್ನು ಬಾಟ್ ಹೊಡೆದು ಬರಂಗಿಲ್ಲ, ಓನ ಬರಿಬೇಕಾಗ್ತೈತಿ. ನನಗಿಲ್ಲಿ ಒಂದು ಕ್ವಶನ್ನ ಕೇಳಾಕತ್ತೀನಿ, ಎಲ್ಲರೂ ಹೇಳಿ ಯಾರು ಬಡವರು ಇರ್ತಾರೆ, ದೋಸ್ ಪೀಪಲ್ ಹೂ ಆರ್ ಪುವರ್ ವಿಲ್ ಹ್ಯಾವ್ ಮೋರ್ ನಂಬರ್ ಆಫ್ ಚಿಲ್ಡ್ರನ್ಸ್. ವೈ? ಐ ಆಮ್ ಆಸ್ಕಿಂಗ್ ದ ಕ್ವಶನ್. ಮೊಹಮ್ಮದ್ ಫುರ್ಖಾನ್, ಐ ವಿಲ್ ಡೂ ದ್ಯಾಟ್ ಡಿಯರ್. Illiteracy. Okay, one of them, Izumi has answered illiteracy. Yes, others. Sir Dikrut, tell me. Sir, drink water. Aditya, thank you Aditya. ನನಗೆ ಇನ್ನೂ ಯಾರು ಆನ್ಸರ್ ಹೇಳಕ್ಕೆ, ಅನ್ಎಜುಕೇಟೆಡ್ ಪೀಪಲ್. ಗಣೇಶ್ ಏನು ಹೇಳಕತ್ತಾನೆ ಹೇಳ್ರಿ, ಅನ್ಎಜುಕೇಟೆಡ್ ಪೀಪಲ್, ಫರ್ಟಿಲಿಟಿ ಪ್ರಾಬ್ಲಮ್, ಅನ್ಎಜುಕೇಟೆಡ್, ಎಲ್ಲರೂ ಎಜುಕೇಷನ್ ಇಲ್ಲ ಅಂತ ಹೇಳತ್ತ. ಸೆಕ್ಸ್ ಎಜುಕೇಷನ್ ತಾಕೂಜಿ ಗೊತ್ತಿಲ್ಲ. ಓಕೆ, ಇಲ್ಲಿಟ್ರಸಿ ಐತಿ, ತುಂಬ ಹೀಟ್ ಐತಿ. ಡಿಸ್ಕ್ರಿಮಿನೇಷನ್, ಇಲ್ಲಿಟ್ರಸಿ, ಮೋರ್ ಖರ್ಚ, ಪಾವರ್ಟಿ. ಅದ್ರ ನಾ ಹೇಳ್ತೇನೆ, ಪಾವರ್ಟಿನ ಬಡವರು ಪಾವರ್ಟಿ ಯಾರಿಗೈತೆ ನೋಡಿ ಅವ್ರ ಮನೆಯೊಳಗೆ ಜಾಸ್ತಿ ಮಕ್ಕಳು ಎದಕ್ಕಿರ್ತಾವ ಅಂತ ಕೇಳಾಕತ್ತೇನೆ ರೀ. ಇಲ್ಲಿಟ್ರಸಿ, ಡಿಸ್ಕ್ರಿಮಿನೇಷನ್, ನಾಳೆ ಎಕ್ಸಾಮ್ದಾಗ ಇದೇ ಬರೀತೀರಿ.
he have more power. Kavita is telling more power. Okay, dowry. Okay, ಪೂವರ್. ಸೊ ನೀವೆಲ್ಲರೂ ಜನರಲ್ ಆಗಿ ಥಿಂಕ್ ಮಾಡತ್ತೀನಿ, ನೆನಪಿಡ್ಕೋರಿ ಬಡವ್ರ ಮಂದಿ ಇದ್ದವ್ರು ಏನು ತಿಳ್ಕೊತಾರೆ ಹೇಳಿ, ದೇ ಥಿಂಕ್ ದ್ಯಾಟ್ ಇಫ್ ಮೋರ್ ಚಿಲ್ಡ್ರನ್ ದೇ ಹ್ಯಾವ್ ಮೋರ್ ಹ್ಯಾಂಡ್ಸ್ ಟು ವರ್ಕ್ ಆ್ಯಂಡ್ ಮೋರ್ ಮನಿ ದೇ ವಿಲ್ ಗೆಟ್. ಸೊ ಹಂಗೆ ಥಿಂಕ್ ಮಾಡಿ ಏನೈತೆ ಹೇಳಿ ಅವ್ರು ಭಾಳಷ್ಟು ಮಕ್ಕಳನ್ನು ಮಾಡ್ತಾರೆ, ನೆನಪಿಡ್ಕೋಬೇಕು. ಸೊ ಯಾರು ಬಡವ್ರು ಇರ್ತಾರೆ ಹೇಳ್ರಿ, ಈಗ ಎಲ್ಲ ವಿಲೇಜಸ್ದಾಗ ಹೋಗಿ ಯಾರು ಬಡವ್ರು ಇರ್ತಾರೆ ಅವ್ರ ಮನೆಯೊಳಗೆ ಜಾಸ್ತಿ ಮಕ್ಕಳು ಎದಕ್ಕೆ ಇರ್ತಾರಂದ್ರೆ ದೇ ಹ್ಯಾವ್ ಥಿಂಕಿಂಗ್ ದ್ಯಾಟ್ ಮೋರ್ ದ ಚಿಲ್ಡ್ರನ್ ಮೋರ್ ದ ವರ್ಕ್ ಆ್ಯಂಡ್ ಮೋರ್ ದ ಮನಿ ದೇ ವಿಲ್ ಗೆಟ್. ಸೊ ಹಂಗೆ ಥಿಂಕ್ ಮಾಡಿ ಏನೈತಿ ಅವರು ಮಕ್ಕಳು ಮಾಡ್ತಾರೆ. ಓಕೆ, ಸೊ ಸೊ ಬಹಳಷ್ಟು ಮಂದಿ ಇನ್ನೂ ಭಾಳ ಕಲಿಬೇಕು ಜೀವನದಲ್ಲಿ, ಇನ್ನೂ ನೀವು ಭಾಳ ನೋಡಬೇಕು. ಓಕೆ, ಕಮಿಂಗ್ ಟು ದಿಸ್, ಸಿ ರ್ಯಾಪಿಡ್ ಪಾಪ್ಯುಲೇಷನ್ ಗ್ರೋತ್ ಇನ್ ಅರ್ಲಿ ಇಯರ್ಸ್ ಹ್ಯಾಸ್ ಕ್ರಿಯೇಟೆಡ್ ಪ್ರಾಬ್ಲಮ್ಸ್. ಈ ಗ್ರೋತ್ ಆಗ್ಬಿಟ್ಟಿದೆ ರೀ, ಬಹಳಷ್ಟು ಮಂದಿ ಹುಟ್ಟು ಬಿಟ್ಟಿದ್ದಾರೆ. ಈಗ ಸಮಸ್ಯೆಗಳು ಏನಾಗ್ತಾವು ಇಲ್ಲ ನೋಡಿ, ಅನ್ಎಂಪ್ಲಾಯ್ಮೆಂಟ್ ಆಗ್ತೈತಿ, ಇಲ್ಲಿಟ್ರಸಿ ಆಗ್ತೈತಿ, ಬಡತನ ಆಗ್ತೈತಿ, ಬೆಗ್ಗರಿ, ದೆನ್ ವಾಟರ್ ಸ್ಕೇರ್ಸಿಟಿ, ಎಲ್ಲ ಸಮಸ್ಯೆಗಳು ಆಗೋದ. ಈಗ ನೋಡಿ, ಒಂದು ಮನೆಯೊಳಗೆ ದೊಡ್ಡ ಮನೆ ಐತಿ, 4 ಮಂದಿ ಅದಾರ, 4 ಮಂದಿ ಲಕ್ಸರಿದಾಗ ಇರ್ಬೋದು. ಈಗ ಸಣ್ಣ ಮನೆದಾಗ 10 ಮಂದಿ ಅದಾರ ಅಂದ್ರೆ ಈಗ ಒಂದು ರೊಟ್ಟಿ ಐತ್ರಿ, 10 ಮಂದಿ ತಿನ್ನಂದ್ರೆ ಒಬ್ಬರಿಗೂ ಸಾಲಂಗಿಲ್ಲ. ಅಂದ್ರೆ ಪಾಪ್ಯುಲೇಷನ್ ಜಾಸ್ತಿ ಇದ್ರೆ ಭಾಳ ಸಮಸ್ಯೆಗಳು ಆಗ್ತಾವು. ಅದು ನಮ್ಮ ಇಂಡಿಯಾ ಹ್ಯಾಸ್ ಮಚ್ ಪಾಪ್ಯುಲೇಷನ್, ಬಟ್ ಚೈನಾದಾಗೂ ಅಷ್ಟೇ ಪಾಪ್ಯುಲೇಷನ್ ಐತಿ. ಬಟ್ ಅವ್ರು ಏನು ಮಾಡಿದಾರೆ ಹೇಳಿ, 1 ಚೈಲ್ಡ್ ಪಾಲಿಸಿ 1984 ಅವ್ರು ಏನು ಮಾಡಿದ್ರು, 1985 ನಮ್ಗೆ ಇನ್ನೂ ಗೊತ್ತು ಇದ್ದಿದ್ದಿಲ್ಲ, ಅವಾಗ ಅವ್ರು 1 ಚೈಲ್ಡ್ ಪಾಲಿಸಿ ತಂದುಬಿಟ್ಟಿದ್ರು. ಅದಕ್ಕೆ ಅವ್ರು ಈಗ ಥರ ನಮ್ಗಿಂತ ಅವರು ಹೈಯೆಸ್ಟ್ ಪಾಪ್ಯುಲೇಷನ್ ಇದ್ದವರು ಅವ್ರು ಕಡಿಮೆ ಆಗಿದೆ. ವೈ? ಬಿಕಾಸ್ ಏನು ಹೇಳ್ರಿ, ದೇ ಕಂಟ್ರೋಲ್ ಥ್ರೂ 1 ಚೈಲ್ಡ್ ಪಾಲಿಸಿ. ನಮ್ಮ ಇಂಡಿಯಾದಲ್ಲಿ ಅಂತ ಅದಿಲ್ಲ, ಅದಕ್ಕೆ ನಾವು ನಂಬರ್ 1 ಅದೇವಿ. ಎದ್ರೊಳಗೆ ಹೇಳ್ರಿ, ಎಲ್ಲ ಒಳಗೆ ನಂಬರ್ 1 ಅದೇವಿ, ಪಾಪ್ಯುಲೇಷನ್ದಾಗೂ ನಾವು ನಂಬರ್ 1 ಅದೇವಿ. ದೆನ್ ದ ಸ್ಪ್ರೆಡ್ ಆಫ್ ಇಲ್ಲಿಟ್ರಸಿ, ಈಗ ಎಂಪ್ಲಾಯ್ಮೆಂಟ್ ಕೊಡಬೇಕು, ಎಲ್ಲರಿಗೂ ಕೆಲಸ ಕೊಡಬೇಕಂದ್ರೆ ಏನೇನು ಮಾಡ್ಬೇಕು ಹೇಳಿ, ದ ಸ್ಪ್ರೆಡ್ ಆಫ್ ಲಿಟ್ರಸಿ, ಎಲ್ಲರಿಗೂ ಎಜುಕೇಶನ್ ಕೊಡಬೇಕು, ಟೆಕ್ನಿಕಲ್ ಟ್ರೈನಿಂಗ್ ಕೊಡಬೇಕು, ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್, ಇಂಡಸ್ಟ್ರಿಯಲ್ ಗ್ರೋತ್, ಎಕ್ಸ್ಪೋರ್ಟ್ ಪ್ರಮೋಷನ್, ಕ್ರಿಯೇಷನ್ ಆಫ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಬೋತ್ ಅಟ್ ರೂರಲ್ ಅಂಡ್ ಅರ್ಬನ್ ಲೆವೆಲ್ಸ್ ಆರ್ ಸಮ್ ಮೆಜರ್ಸ್ ಟು ಟ್ಯಾಕಲ್ ದಿಸ್ ಪ್ರಾಬ್ಲಮ್. ದೆನ್ ದ ಲಾಸ್ಟ್ one is profiteering. Profiteering ಅಂದ್ರೆ ಏನು ಹೇಳಿ, ರೊಕ್ಕ ಮಾಡೋದು. Profiteering means making an unfit profit by hoarding the commodity. Some factors which lead to profiteering are monopoly of business house, spreading of multinational companies, unhealthy market practice, hoarding, black market ಮಾಡೋದು, lack of proper price monitoring by commercial authorities. Then remedial measures to check. ಅಂದ್ರೆ ಇವು ಪ್ರಾಫಿಟರಿಂಗ್ ಆಗಬಾರ್ದು ಏನು ಮಾಡ್ಬೇಕು ಹೇಳ್ರಿ, proper implementation of government regulation, control of wholesale and retail price index, expansion of cooperative markets. Okay, then smuggling, the last part is what? Smuggling ಅಂದ್ರೆ ಏನು ಹೇಳ್ರಿ, ಗಾಂಜಾ ಚರಸ್ ಅವೆಲ್ಲ ಸ್ಮಗಲ್ ಮಾಡ್ತಾರಲ್ಲ, ಅದಕ್ಕೆ ನಾವು ಏನಂತ ಹೇಳ್ತೇವೆ ಹೇಳಿ, ಸ್ಮಗ್ಲಿಂಗ್ ಅಂತ ಹೇಳ್ತೇವೆ. ಸಿ ಸ್ಮಗ್ಲಿಂಗ್ ಆಫ್ ಫಾರಿನ್ ಗುಡ್ಸ್ ಇನ್ ಟು ದ ಕಂಟ್ರಿ ವಿತೌಟ್ ಪೇಯಿಂಗ್ ದ ಇಂಪೋರ್ಟ್ ಡ್ಯೂಟೀಸ್ harms national economy interest as domestic industries and markets suffer. Smuggling can be checked by encouraging import substitution, control of domestic market price, proper export-import policy, a strict coastal vigilance, punitive measures and intergovernmental trade. Then physically and mentally individuals who had feel and act opposite to their genital behavior are called gender minorities. So ಇಲ್ಲಿ ಜೆಂಡರ್ ಮೈನಾರಿಟೀಸ್ ನಮ್ಮ ಇಂಡಿಯಾದಾಗ ಭಾಳ ದೊಡ್ಡ ಪ್ರಾಬ್ಲಮ್ ಐತಿ. ಜೆಂಡರ್ ಮೈನಾರಿಟೀಸ್ ಆರ್ ದೋಸ್ ಹೂ ಹ್ಯಾವ್ ಫಿಸಿಕಲ್ ಆ್ಯಂಡ್ ಸೋಷಿಯಲ್ ಬಿಹೇವಿಯರ್ ಡಿಫ್ರೆಂಟ್ ಫ್ರಮ್ ಜೆಂಡರ್ ದೇ ವೇರ್ ಬಾರ್ನ್. ಅಂದ್ರೆ ಇಲ್ಲಿ ಏನಾಗ್ಬಿಡ್ತೈತಿ, ಥರ್ಡ್ ಜೆಂಡರ್ ಅಂತ ನಾವು ಹೇಳ್ತೇವೆ. ಓಕೆ, ಸೊ ಇಲ್ಲಿ ಥರ್ಡ್ ಜೆಂಡರ್ ಅಂತ ಹೇಳಿ ಬರ್ತಾರಲ್ರಿ, ದೋಸ್ ವಿ ಕಾಲ್ ಇಟ್ ಆಸ್ ಜೆಂಡರ್ ಮೈನಾರಿಟಿ. ಅಂದ್ರೆ ಅವ್ರಿಗೆ ಏನಾಗ್ಬಿಟ್ಟಿದೆ, ಅವ್ರು ಈ ಸೈಡ್ ಮೇಲು ಇರಂಗಿಲ್ಲ, ಫಿಮೇಲು ಇರಂಗಿಲ್ಲ, ಎರಡು ಕ್ಯಾರೆಕ್ಟರ್ಸ್ ಬಿಲ್ಡ್ ಆಗಿ ಅವ್ರು ಡೆವಲಪ್ ಆಗ್ಬಿಡ್ತಾರೆ ಡ್ಯೂ ಟು ಹಾರ್ಮೋನಲ್ ಚೇಂಜಸ್. ವಿ ಕಾಲ್ ದೆಮ್ ಹ್ಯಾಸ್ ಜೆಂಡರ್ ಮೈನಾರಿಟಿ ಅಂತ ನಾವಿಲ್ಲೇ ಹೇಳ್ತೇವೆ. ದೇ ಆರ್ ಕಾಲ್ಡ್ ಅ ಸ್ಪೆಷಲ್ ನೇಮ್ ಸರ್ಜ್ ಆಸ್ ಅರ್ಧನಾರೇಶ್ವರ. ದೆನ್ ದೇ ಆರ್ ಆಲ್ಸೋ ಕಾಲ್ಡ್ ಟ್ರಾನ್ಸ್ಜೆಂಡರ್. As per their leader and activities, Akkaya Padmashali, they could be addressed as gender minorities, which is appropriate. Then to uphold the dignity in 14, the Supreme Court gave a landmark judgment. The government of India has enacted the Protection Rights of the Transgender Minority Protection Act in 19. Then we are having SMILE ಅಂತ ಹೇಳಿ ಒಂದು ಇದೈತಿ, ನೆನಪಿಡ್ಕೋರಿ, SMILE, SMILE ಅಂತ ಹೇಳಿ. SMILE ನೆನಪಿಡ್ಕೋರಿ, SMILE, ಎಸ್ ಫಾರ್ ಸಪೋರ್ಟ್,
ಫಾರ್ ಮಾರ್ಜಿನಲೈಸ್ಡ್ ಇಂಡಿವಿಜುವಲ್ಸ್ ಫಾರ್ ಲೈವ್ಲಿಹುಡ್ ಅಂಡ್ ಎಂಟರ್ಪ್ರೈಸ್. ಇದು ಬರ್ಕೊಂಡ್ಬಿಡ್ರಿ ಎಲ್ಲಾರ, ಬಿಕಾಸ್ 1 ಮಾರ್ಕಿಗೆ ಎಕ್ಸ್ಪಾಂಡ್ ಸ್ಮೈಲ್ ಅಂತ ಹೇಳಿ ಕೇಳ್ಬಿಟ್ರೆ ನೀವು ಇದು ಬರೀಲೇಬೇಕಾಗ್ತೈತಿ. ಎಲ್ಲಾರು ನೋಡ್ರಿ ಇಲ್ಲಿ ಸ್ಮೈಲ್ ಕೇಳಿದ್ರಿ, ಇದು ಬರೀಲೇಬೇಕಾಗ್ತೈತಿ. ಓಕೆ, ಸೊ ಸ್ಮೈಲ್ ಫುಲ್ ಫಾರ್ಮ್ ಹೇಳ್ರಿ. ಸೊ ಇಲ್ಲಿ ಸ್ಮೈಲ್ ಫುಲ್ ಫಾರ್ಮ್, ಸ್ಮೈಲ್ ಅಂದ್ರೆ ಖುಷಿ ಪಡೋದು, ಅದು ಫುಲ್ ಫಾರ್ಮ್ ಐತಿ ಸಪೋರ್ಟ್ ಫಾರ್ ಮಾರ್ಜಿನಲೈಸ್ಡ್ ಇಂಡಿವಿಜುವಲ್ಸ್ ಫಾರ್ ಲೈವ್ಲಿಹುಡ್ ಅಂಡ್ ಎಂಟರ್ಪ್ರೈಸ್. Then a National Council for Gender Minority Person has been formed. National Portal for Transgender has been created. Shelter house named Garima Griha are being constructed. Then ನಮ್ಮ ಇಂಡಿಯಾದಲ್ಲಿ ಏನೇನು ಐತಿ ಹೇಳ್ರಿ. ಫಸ್ಟ್ ಒನ್ ಇಸ್ ರೀಜನಲ್ ಇನ್ಇಕ್ವಾಲಿಟಿ ಐತಿ. ಓನ್ಲಿ 4 ಪ್ರಾಬ್ಲಮ್ಸ್ ಆರ್ ದೇರ್. ರೀಜನಲ್ ಇನ್ಇಕ್ವಾಲಿಟಿ ಅಂದ್ರೆ ಏನು ಹೇಳಿ, ರೀಜನ್ ಡಿಸ್ಪ್ಯಾರಿಟೀಸ್ ಅಂಡ್ ಡೆವಲಪ್ಡ್ and undeveloped. ಎದಕ್ಕೆ ಆಗ್ತೈತಿ ಹೇಳ್ರಿ ಇದು, some regions of country have achieved a lot of progress while many parts have remained backward. ಈಗ ಇಲ್ಲೇ ನೋಡಿ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಆಯಿತು ಭಾಳಷ್ಟು ಡೆವಲಪ್ ಆಗಿಬಿಟ್ಟಿದೆ, ದಾವಣಗೆರೆ ಡೆವಲಪ್ ಆಗಿದೆ. ಅದೇ ರೀತಿ ಹಾವೇರಿ ರಾಣಿಬೆನ್ನೂರಿಗೆ ಬರ್ರಿ, ಇವೊಂದು ದೇ ಆರ್ ಡಿಸ್ಟ್ರಿಕ್ಟ್ಸ್. ಸೊ ಹಾವೇರಿ ಇಸ್ ಅ ಡಿಸ್ಟ್ರಿಕ್ಟ್, ಅಷ್ಟು ಡೆವಲಪ್ಮೆಂಟ್ ಅಲ್ಲಿ ರೋಡ್ ಡೆವಲಪ್ಮೆಂಟ್ ಹೇಳ್ರಿ, ಮಾಲ್ಸ್ ಅಷ್ಟು ಡೆವಲಪ್ಮೆಂಟ್ ಆಗಿಲ್ಲ. ಸೊ ಇದಕ್ಕೆ ನಾವು ಏನಂತೇವೆ ಹೇಳ್ರಿ, ರೀಜನಲ್ ಇನ್ಇಕ್ವಾಲಿಟಿ ಅಂತ ಹೇಳ್ತೀವಿ. ಅಂದ್ರೆ ಸ್ವಲ್ಪ ರೀಜನ್ಸ್ ಭಾಳ ಡೆವಲಪ್ ಆಗಿಬಿಟ್ಟಿದಾವೆ, ಸ್ವಲ್ಪ ರೀಜನಲ್ಲಿ ಏನು ಸಿಗಂಗೆ ಇಲ್ಲ, ಬರೀ ಹೆಸರಿಗೆ ಅಷ್ಟೇ ಅವ್ರು ಏನು ಮಾಡ್ಯಾರ್ರಿ ಡಿಸ್ಟ್ರಿಕ್ಟ್ ಅಂತ ಹೇಳಿ ಪರಿಗಣಿಸ್ಬಿಡ್ತಾರೆ. ಬಟ್ ಅಲ್ಲಿ ಇದ್ದಿದ್ದಂಥ ರಿಸೋರ್ಸಸ್ ನೀವು ಜೀವನ ಮಾಡಲಿಕ್ಕೆ ಅಷ್ಟು ಲಕ್ಸರಿನೆಸ್ ಇರಂಗಿಲ್ಲ. ದೆನ್ it divides the people into name of region. Article 371 has been amended from A to J. ಇಲ್ಲಿ ನೀವು ನೆನಪಿಡ್ಕೋಬೇಕು ಯಾರು ಹೇಳಿ, DM ನಂಜುಂಡಪ್ಪ. ಅಗೇನ್ ಐ ಆಮ್ ರಿಪೀಟಿಂಗ್ ಬಿಕಾಸ್ ಮೆನಿ ಅ ಟೈಮ್ ಹಿಟ್ ಹ್ಯಾಸ್ ಕಮ್, ಎಲ್ಲರೂ ನೋಡ್ಕೋಬೇಕು. See, Article 317 has been amended from A to J. Through these amendments, backward regions have been given special status. DM Nanjundappa Commission has given a special report to solve regional imbalance in Karnataka. Backward regions of Karnataka have been accorded special status by adding Article 371J. This one ellaru ನೆನಪಿಡ್ಕೋಬೇಕು. Article 371 DM Nanjundappa regional imbalance or sub-regionalism ಅಂತ ಹೇಳಿ ನೆನಪಿಡ್ಕೋರಿ. Then corruption means what? Offering bribe and following any other illegal means to achieve some illegal benefits. Bribery, nepotism, caste favoritism ಮಾಡೋದು. Corruption influences negatively on personal, public, economic and social and political life. Corruption leads to crime. ನೋಡಿ corruption ಲಿ ಕ್ರೈಮ್ಗಳು ಆಗ್ತಾವು, ಮಾಲ್ ಅಡ್ಮಿನಿಸ್ಟ್ರೇಷನ್ ಆಗ್ತೈತಿ, ಟ್ಯಾಕ್ಸ್ ಇವೇಷನ್, ಇಲ್ಲಿಗಲ್ hoarding, then smuggling, economic offenses and cheating. ಸೊ ಇವೆಲ್ಲ ಹ್ಯಾಂಗೆ ಕಂಟ್ರೋಲ್ ಮಾಡ್ಬೋದು ಹೇಳ್ರಿ. ಸೊ ಹೌ ಟು ಕಂಟ್ರೋಲ್ ದ ಕರಪ್ಷನ್ ಹಿಯರ್? ಸ್ಟ್ರಾಂಗ್ ಪಬ್ಲಿಕ್ ಎಥಿಕ್ಸ್ ಆ್ಯಂಡ್ ಮೊರಾಲಿಟಿ, ಪರ್ಸನಲ್ ಕಮಿಟ್ಮೆಂಟ್, ಪಬ್ಲಿಕ್ ಇಂಟ್ರೆಸ್ಟ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ ಲೋಕಪಾಲ ಮತ್ತು ಲೋಕಾಯುಕ್ತ ಕ್ಯಾನ್ ಬ್ರಿಂಗ್ ಡೌನ್ ಕರಪ್ಷನ್. ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಎಲ್ಲ ಕಲಿಸ್ಬಹುದು. CCTV ಕ್ಯಾಮ್ರಾಸ್ ಇನ್ ಗೌರ್ಮೆಂಟ್ ಆಫೀಸರ್ಸ್, ಹಾರ್ಸ್ ಪನಿಷ್ಮೆಂಟ್ ಫಾರ್ ಕರಪ್ಟ್ ಆಫೀಷಿಯಲ್. ಸೊ ಯಾರು ಕರಪ್ಟ್ ಇರ್ತಾರಲ್ರಿ ಅವರಲ್ಲಿ ನಾವು ಹಾರ್ಸ್ ಪನಿಷ್ಮೆಂಟ್ 3 ಮಾರ್ಕಿಗೆ ಫಿಕ್ಸ್ ಬರ್ತಿತ್ತು, ಎಲ್ಲರೂ ಓದಬೇಕು. ಇನ್ಕ್ರೀಸಿಂಗ್ ನಂಬರ್ ಆಫ್ ಕೋರ್ಟ್ಸ್ ಆ್ಯಂಡ್ ಜಡ್ಜಸ್ ಕ್ಯಾನ್ ಆಲ್ಸೋ ರೀನ್ ಇನ್ ಕರಪ್ಷನ್. ದೆನ್ ಕಮ್ಯುನಲಿಸಮ್. ಕಮ್ಯುನಲಿಸಮ್ ಅಂದ್ರೆ ಏನು ಹೇಳ್ರಿ? ಸೆಗ್ರಿಗೇಷನ್ ಇನ್ ದ ನೇಮ್ ಆಫ್ ರಿಲಿಜನ್. ಅಂದ್ರೆ ಮಂದಿಗೆ ರಿಲಿಜನ್ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ಏನೈತಿ ಬಟ್ವಾರ ಮಾಡೋದು. ಸೊ ಯು ವಿಲ್ ಡಿವೈಡಿಂಗ್ ಪೀಪಲ್ ಆನ್ ದ ಬೇಸಿಸ್ ಆಫ್ ದ ರಿಲಿಜನ್. ನಮ್ದು ರಿಲಿಜನ್ ಚಲೋ ಐತಿ, ಅವ್ರ ರಿಲಿಜನ್ ಚಲೋ ಐತೆ ಅಂತ ಹೇಳಿ ಏನು ಮಾಡೋದು ಹೇಳ್ರಿ? ಸೆಗ್ರಿಗೇಟ್ ಮಾಡೋದು. ಆ್ಯಂಡ್ ಕ್ರಿಯೇಟಿಂಗ್ ಹೇಟ್ರೇಡ್ ಆ್ಯಂಡ್ ಕಲ್ಟಿವೇಟಿಂಗ್ ಅಪೋಸಿಟ್ ಸೆಲ್ಫ್ ಇಂಟ್ರೆಸ್ಟ್ ಕ್ಯಾನ್ ಬಿ ಕಾಲ್ಡ್ ಆಸ್ ಕಮ್ಯುನಲಿಸಮ್. ಅದರಲ್ಲಿ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಇನ್ಇಕ್ವಾಲಿಟಿ ಆಗ್ತೈತಿ. ಸೊ ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಏನು ಹೇಳ್ರಿ ಕಮ್ಯುನಲಿಸಮ್? ಇಟ್ ಕ್ರಿಯೇಟ್ ಸೋಷಿಯಲ್ ಡಿಫರೆನ್ಸಸ್, ಮ್ಯೂಚುವಲ್ ಸಸ್ಪಿಷನ್, ಡೌಟ್ ಮಾಡೋದು. Then fear in the society, political competition, social groupism and economic hatefulness is expressing communalism. Communalism has a capacity to endanger integrity and unity of India. It not only disturbs the peace of society, it also destroys the public and private property. It leads to mutual accusation and physical assault and undesirable effect. So ಇದರಲ್ಲೇ ಬಹಳಷ್ಟು ನಷ್ಟಗಳು ಆಗ್ತಾವ ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ. Then uniform civil code, equality among all the citizens, supporting secular values in the society, transcending narrow thoughts in favor of national interest can be the solutions. ಇವೆಲ್ಲ ಫಿಕ್ಸ್ ಬರ್ತಾವ, ನೆನಪಿಡ್ಕೋಬೇಕು. ಸ್ಟೇಟಸ್ ಆಫ್ ವುಮನ್ ಫಿಕ್ಸ್ ಬರ್ತೈತಿ. ಮತ್ತು ಇಲ್ಲಿ ಕಮ್ಯುನಲಿಸಮ್ ಆಯಿತು, ಕರಪ್ಷನ್ ಆಯಿತು, ರೀಜನಲಿಸಮ್, ಇವು 4 ಎಲ್ಲರೂ ಬಹ್ಯಾಟ್ ಮಾಡಬೇಕು. ಈ ಚಾಪ್ಟರ್ಲಿ 3 ಮಾರ್ಕ್ ಕ್ವಶನ್ ಬರ್ತೈತಿ. ದೆನ್
Last one is status of women. In every question paper you find this 2020 ಲಿಂದ ಈಗ ತರ ಎಲ್ಲ ಕ್ವಶನ್ ಪೇಪರ್ ತಗೋರಿ 4 ಮಾರ್ಕಿಗೆ ಸ್ಟೇಟಸ್ ಆಫ್ ವುಮನ್ ಬಂದಿದೆ. ಇದನ್ನ ಎಲ್ಲರೂ ಏನೈತಿ ಬೈ ಹಾರ್ಟ್ ಹೊಡಿಬೇಕು. ಓಕೆ, ಸಿ ಪೊಲಿಟಿಕಲ್, ಎಕನಾಮಿಕ್ ಅಂಡ್ ಸೋಷಿಯಲ್ ಕಂಡೀಷನ್ ಆಫ್ ವುಮನ್. ದ ಮೇಲ್ ಡಾಮಿನೇಟೆಡ್ ಆರ್ patriarchal families. This has affected the progress of country. The government has started women and child development department in order to develop women's education, status and health. Karnataka state has implemented was Stree Shakti program. Women's commission have been established at national and state level to address the various issues of women. Reservation at state and national legislature bodies. Women reservation has already been providing at local bodies. Women reservation is also provided in recruitment, government recruitment. Now coming to the last second chapter, that is India's foreign policy and global changes. So tell me what are the Indian foreign policy li enaiti. I'll not get deep into this. I'll just tell what is disarmament, global challenges. But foreign policy of India the ella features ನೆನಪಿಟ್ಕೋಬೇಕು, because 2 ಅಥವಾ 3 ಮಾರ್ಕಿಗೆ write the features ಅಥವಾ write the policies of what Indian foreign policy ಕೇಳ್ಬಿಟ್ಟಿದ್ದಾರೆ. See, the policy followed by nation in dealing with other countries is called foreign policy. ಇಲ್ಲಿ ನೀವು ಜವಾಹರ್ಲಾಲ್ ನೆಹರು ನೆನಪಿಟ್ಕೋಬೇಕು. Okay, he is called the architect of Indian foreign policy. Professor Mahendra Kumar defines foreign policy as the course of action followed for achieving the objectives in foreign relations as dedicated by ideology of national interest. The factors determining ಇವೆಲ್ಲ factors ನೋಡಿ ಕಾಮನ್, ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಫ್ಯಾಕ್ಟರ್ ಇರ್ತಾವು. ದೆನ್ ಇಂಡಿಯನ್ ಫಾರಿನ್ ಪಾಲಿಸಿ ಹ್ಯಾಸ್ ಇವಾಲ್ವ್ಡ್ ಇನ್ 3 phase. ಫಸ್ಟ್ ನಮ್ಮ ಜವಾಹರ್ಲಾಲ್ ನೆಹರು ಇದ್ರು, ದೆನ್ ಆಮೇಲೆ ಸ್ಟ್ಯಾಟಿಸ್ಟಿಕ್ ರಿಯಲಿಸಮ್ ಫೇಸ್, ದೆನ್ ಎಕನಾಮಿಕ್ ಎಕ್ಸ್ಪೆರಿಮೆಂಟಲ್ ಫೇಸ್. ಈಗ ಪ್ರಿನ್ಸಿಪಲ್ಸ್ ಇದರಲ್ಲಿ 6 ಪಾಯಿಂಟ್ ಬೈ ಹಾರ್ಟ್ ಹೊಡಿಬೇಕು. ವಾಟ್ ಆರ್ ದ ಪ್ರಿನ್ಸಿಪಲ್ಸ್ ಆಫ್ ಫಾರಿನ್ ಪಾಲಿಸಿ? 3 ಮಾರ್ಕಿಗೆ ಫಿಕ್ಸ್ ಬರ್ತೈತಿ, ಎಲ್ಲರೂ ಬೈ ಹಾರ್ಟ್ ಹೊಡಿಬೇಕು. ಓಕೆ, ಎಸ್ Dikrut, I hope you people are connecting. Zoya, Azan, Yashi, student, yes dear. Illa nodi. Principles of Indian foreign policy ಯಾವ್ಯಾವ ಹೇಳ್ರಿ? ಅಪೋಸಿಷನ್ ಟು ಕೊಲೊನಲಿಸಮ್ ನನ್ನ ಜೊತೆ ನೀವು ಓದ್ಬಿಡ್ರಿ, ಇಲ್ಲ ಬರ್ಕೊಂಬಿಡಿ, ಫಿಕ್ಸ್ ಬರ್ತೈತಿ. ಓಕೆ, ಇನ್ನು ಸ್ಟೇಟ್ ಲೆವೆಲ್ ಪ್ರಿಪೇರ್ಡ್ ಮಾಡಲ್ ಕ್ವಶನ್ ಪೇಪರಲ್ಲಿ ಇದು ಫಿಕ್ಸ್ ಬಂದ್ಬಿಟ್ಟಿದೆ. ಎಲ್ಲರೂ ನಿಮ್ಮ ಎಕ್ಸಾಮಲ್ಲಿ ಬರ್ದ ಬರೀತೀರಿ. ಓಕೆ, ಯು ಶುಡ್ ಏಬಲ್ ಆ್ಯಂಡ್ ಕೆಪೇಬಲ್ ಟು ರಿಮೆಂಬರ್ ದಿಸ್. ಸಿ ಹಿಯರ್, ಅಪೋಸಿಷನ್ ಟು ಕೊಲೊನಲಿಸಮ್. ಕೊಲೊನಲಿಸಮ್ ಅಂದ್ರೆ ಬೇರೆ ಕಂಟ್ರಿಗೆ ಹೋಗಿ ಇಂಡಿಯಾ ಅಟ್ಯಾಕ್ ಮಾಡಂಗಿಲ್ಲ, ಅಟ್ಯಾಕ್ ಮಾಡಕ್ ಬಿರಂಗೇ ಇಲ್ಲ. ಅಪೋಸಿಷನ್ ಟು ಇಂಪ್ಯಾರಲಿಸಮ್, then opposition to racial discrimination, a policy of non-alignment, priority to progress of Asian and African countries, then support for disarmament, support to UN and world peace. This too you should remember here. So this 7 points ಅಲ್ಲಿ 6 points ಅನ್ನು ಎಲ್ಲರೂ ಏನೈತಿ ಬೈ ಹಾರ್ಟ್ ಹೊಡಿರಿ. ಫಿಕ್ಸ್ ಕ್ವಶನ್ ಇದು. Then coming to next one, ಸಿ ಗ್ಲೋಬಲ್ ಚಾಲೆಂಜಸ್ ಏನದ ಹೇಳ್ರಿ? ಫಸ್ಟ್ ಗ್ಲೋಬಲ್ ಚಾಲೆಂಜ್ ನಮ್ಮ ಇಂಡಿಯಾದಾಗ ಏನೈತಂದ್ರೆ ಹ್ಯೂಮನ್ ರೈಟ್ಸ್ ಇಸ್ ದ ಫಸ್ಟ್ ಮೇಜರ್ ಪ್ರಾಬ್ಲಮ್. ಇನ್ ಹ್ಯೂಮನ್ ರೈಟ್ಸ್ ಏನಾಗಿದೆ ಹೇಳ್ರಿ? ಹ್ಯೂಮನಿಸ್ಟ್ ಹ್ಯಾವ್ ಅಡ್ವೊಕೇಟೆಡ್ ದಟ್ ಆಲ್ ಹ್ಯೂಮನ್ ಬೀಯಿಂಗ್ಸ್ ಶುಡ್ ಗೆಟ್ ದೇರ್ ರೈಟ್ಸ್. ಡೆವಲಪ್ಮೆಂಟ್, ಅಮೇರಿಕನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಇನ್ 1776, ದ ಫ್ರೆಂಚ್ ರೆವಲ್ಯೂಷನ್ 89, ಇದರಲ್ಲೇ ಎಲ್ಲ ಗೊತ್ತಾಗ್ಬಿಟ್ಟಿದೆ ಅಂದ್ರೆ ನಮ್ಮ ಹ್ಯೂಮನ್ ರೈಟ್ಸ್ ಹ್ಯಾಸ್ ಬಿಕಮ್ ಮೋರ್ ಇಂಪಾರ್ಟೆಂಟ್. Then arms race. Arms race is the production of deadly arms and ammunition in competitive way. ಎಲ್ಲ ಬಂದೂಕ್ ಎಲ್ಲ ಏನೈತಿ ರೆಡಿ ಮಾಡೋದು, ಬೇರೆ ಕಂಟ್ರಿ ಜೊತೆ ಹೋರಾಟ ಮಾಡೋದು. Then economic inequality is one of the major problem, global problem, the gap between rich and poor countries. Okay, that is what we can see in this case. Then a new world order bandide, denial of human rights, universal declaration of human rights ನೆನಪಿಡ್ಕೋರಿ. So can somebody tell me when will you celebrate the human rights day? ನನಗೆ ಇದು ಹೇಳೋಕ್ಕಿಂತ ಮೊದಲು ಫಾಸ್ಟ್ ಆಗಿ ಹೇಳ್ಬಿಡಿ, ಐ ನೀಡ್ ಟು ಫಿನಿಶ್. ಸೊ ಸ್ವಲ್ಪ ಐತಿ ಇನ್ನು, ಐ ವಿಲ್ ಜಸ್ಟ್ ರನ್ ವೆರಿ ಫಾಸ್ಟ್. ಸೊ ನನಗಿಲ್ಲಿ ಹೇಳಿ, ಸೊ ವೆನ್ ಡಸ್ ಯು ಪೀಪಲ್ ಸೆಲೆಬ್ರೇಟ್ ದ ಹ್ಯೂಮನ್ ರೈಟ್ಸ್ ಡೇ? ಬಿಕಾಸ್ ಬಹಳಷ್ಟು ಸಲ ಇದು ಬಂದ್ಬಿಟ್ಟಿದೆ ಆ್ಯಂಡ್ ಯು ಪೀಪಲ್ ವಿಲ್ ಗೆಟ್ ಕನ್ಫ್ಯೂಸ್. ಓಕೆ, ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಡೇ ಯಾವಾಗ ಸೆಲೆಬ್ರೇಟ್ ಮಾಡ್ತೀರಿ? ಮಾರ್ಚ್ 15 ಅಂತ ಹೇಳಿ ಕತ್ತಿದ್ದಾರೆ. ಚೇತನ್ ನೋಡಿ, ಸರಿಯಾಗಿ ನೋಡಿ, ಅದು ತಪ್ಪಿರ್ಬೋದು, ಸ್ವಲ್ಪ ಪರಿಗಣಿಸಿ ಹೇಳಬೇಕು. ಓಕೆ, ಹ್ಯೂಮನ್ ರೈಟ್ಸ್ ಡೇ ಮಾರ್ಚ್ 15 ಅಂತ ಹೇಳಿ ಕತ್ತೀರ. 10th October is wrong dear. ಮಾರ್ಚ್ 15. ಓಕೆ, ಹ್ಯೂಮನ್ ರೈಟ್ಸ್ ಡೇ ನೋಡ್ಕೋರಿ. ಡಿಸೆಂಬರ್
ಎಸ್ 10th ಡಿಸೆಂಬರ್ ಸರಸ್ವತಿ, ವೆರಿ ಗುಡ್ ಸರಸ್ವತಿ. ಇಲ್ಲ ನೋಡಿ 10th ಡಿಸೆಂಬರ್ ಮತ್ತು ಮಾರ್ಚ್ ನೋಡಿ ಡೇಟ್ಸ ಗೊತ್ತಿಲ್ಲ, ನಾಳೆ ಎಕ್ಸಾಮ್ದಾಗ ಏನು ಬರೀತೀರಿ, ಫಿಕ್ಸ್ ಕ್ವಶನ್ ಇದು. ಓಕೆ, ಎಲ್ಲರೂ ಹೇಳಿ 10th ಡಿಸೆಂಬರ್. ಮಾರ್ಚ್ 15 ಏನೈತ್ರಿ, ಮಾರ್ಚ್ 15ದಾಗ ಕನ್ಸ್ಯೂಮರ್ ರೈಟ್ಸ್ ಡೇ ಯಾವಾಗ ಸೆಲೆಬ್ರೇಟ್ ಮಾಡ್ತೀರಿ? Okay, so 10th December is Human Rights Day, March 15 is what? Consumers, okay, Rights Day. ಸ್ವಲ್ಪ ನೀವು ಭಾಳ ಕೇರ್ಫುಲ್ ಆಗಿ ಡೇಟ್ಸನ್ನು ಪಡ್ಕೋಬೇಕು. ನನ್ನ ಜೊತೆ ನೀವು ಹೇಳಿದ್ರೆ ಅಬ್ಬಾಯಿ ಅಷ್ಟೇ ಗೊತ್ತಾಗ್ತೈತಿ, ಇಲ್ಲಾಂದ್ರೆ ಆಗಂಗಿಲ್ಲ. 10th ಡಿಸೆಂಬರ್ ಹ್ಯೂಮನ್ ರೈಟ್ಸ್ ಡೇ. ಅದೇ ರೀತಿ ಬ್ಯಾರೆ ಏನರ ಓದ್ತೀರಿ, ಮಾರ್ಚ್ 15 ಏನಿರ್ತೈತಿ ಕನ್ಸ್ಯೂಮರ್ಸ್ ಡೇ. ಸ್ವಲ್ಪ ನೀವು ಡೇಟ್ಸನ್ನು ಇಲ್ಲೇ ಬೈಹಾಟ್ ಹೊಡಿಬೇಕು. ಇವು ಬೇಸಿಕ್ ಥಿಂಗ್ ಗೊತ್ತಿಲ್ಲ, ನೀವು ಅಲ್ಲೇ ಕನ್ಫ್ಯೂಷನ್ ಆಗಿ ರಾಂಗ್ ಮಾಡಿಬಿಡ್ತೀರಿ. Okay, so arms race, as I said, then economic inequality ಐತಿ. This chapter you can read. Then World Organization is the last chapter I am doing now, and in World Organization only 4 mark question ಬರ್ತೈತಿ. So 6 organs of UNO by heart ಹೊಡಿಬೇಕು, ಅವ್ರ ಅಚೀವ್ಮೆಂಟ್ಸ್ ಏನದಾವು. Then agencies of UNO ಓದಬೇಕು. Then regional cooperations ಅಂತ ಹೇಳಿ ಐತಿ, ಅವೆಲ್ಲ ನೋಡ್ಕೊಂಡ್ರೆ ಸಾಕು. ಭಾಳ ದೊಡ್ಡ ಚಾಪ್ಟರ್ ಐತಿ, but I will try to finish it very early. Very good dear. 10th December is Human Rights Day, March 15 is Consumers Rights Day. Okay, so Franklin ನಿಮ್ಗೆ ಗೊತ್ತೈತಿ ಯಾರ್ರಿ ಅವರು, ಕೆನ್ನಡಿ. ಓಕೆ, ಸೊ ಫ್ರಾನ್ಸಿಸ್ ಕೆನ್ನಡಿ ಅಂಥೇಳಿ ಅದಾರು. ಯು ನೋ ದ ಲಾಸ್ಟ್ ಚಾಪ್ಟರ್ ಅವರು ಮಾಡಿದ್ದಾರೆ. ಸೊ ಯು ಕ್ಯಾನ್ ಏಬಲ್ ಆ್ಯಂಡ್ ಕೆಪೇಬಲ್ ಟು ರಿಮೆಂಬರ್ ದ್ಯಾಟ್ ಮಾರ್ಚ್ 15 ಇಸ್ ಕನ್ಸ್ಯೂಮರ್ ರೈಟ್ಸ್ ಡೇ. ಸೊ ನೀತಿ ಆಯೋಗ್ January 1st 2015 ಈಸ್ ಅ ನೀತಿ ಆಯೋಗ್. ವೆರಿ ಗುಡ್ ಇಯರ್. ಇದು ಎಕನಾಮಿಕಲ್ಲಿ ಬಂದಂಥ ಪ್ರಶ್ನೆ. ಎಕ್ಸಿಲೆಂಟ್ ತನುಷ್. ದೆನ್ ಇಲ್ಲಿ ನೋಡಿ, ದ 20th century witnessed 2 destructive world wars. After first world war the League of Nations was established. ಇಲ್ಲಿ ವರ್ಲ್ಡ್ ಆರ್ಗನೈಸೇಷನ್ ಅಂದ್ರೆ UN ನೆನಪಿಡ್ಕೋಬೇಕು. ಅಂಡ್ ಯು ನೋ ಫಸ್ಟ್ ವರ್ಲ್ಡ್ ವಾರ್ ಆದ್ಮೇಲೆ ಲೀಗ್ ಆಫ್ ನೇಷನ್ಸ್ ಎಸ್ಟಾಬ್ಲಿಷ್ ಆಯಿತು, ಬಟ್ ಅದು ಫೇಲ್ ಆಗಿಬಿಡ್ತು ಬಿಕಾಸ್ ಸೆಕೆಂಡ್ ವರ್ಲ್ಡ್ ವಾರ್ ಆಗ್ಬಿಡ್ತು. ಈಗ ಸೆಕೆಂಡ್ ವರ್ಲ್ಡ್ ವಾರ್ ಆದ್ಕೂಳೆ ಏನು ಚಾಲು ಅಂತ ಹೇಳಿ UN ಫಾರ್ಮ್ ಆಯ್ತು, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್. ಈಗೂ ಥರ್ಡ್ ವರ್ಲ್ಡ್ ವಾರ್ ಆಗಿಲ್ಲ. ಎದಕ್ಕೆ ಹೇಳ್ರಿ, UN ಹ್ಯಾಸ್ ಬಿಕಮ್ ಸಚ್ ಪವರ್ಫುಲ್. UN ಇಸ್ ಪವರ್ಫುಲ್ ಎದಕ್ಕೆ ಐತೆ ಅಂತ ಹೇಳಿ ನೀವು ಕೇಳ್ತೀರಿ. ಓಕೆ, ಸೊ ಅಭಯ್ ಹೇಳಿದಿಯರ್, ದೀಪಕ್ ಸರ್ KSEAB ಲೀಕರ್ ಅಂತ ಹೇಳಿ ಹೇಳತ್ತಾರ, ಅಥರ್ವ ಹೇಳತ್ತಾರ. ಸೊ ಇಲ್ಲ ನೋಡಿ, ಆಫ್ಟರ್ ಸೆಕೆಂಡ್ ವರ್ಲ್ಡ್ ವಾರ್ ಸೀರಿಯಸ್ ಎಫರ್ಟ್ಸ್ ವೇರ್ ಮೇಡ್ ಬೈ ವರ್ಲ್ಡ್ ಲೀಡರ್ಸ್ ಟು ಫಾರ್ಮ್ ಅ ವರ್ಲ್ಡ್ ಆರ್ಗನೈಸೇಷನ್. ಮತ್ತು October 24, 1945 ಏನು ಮಾಡಿದಾರೆ, ಎಲ್ಲರೂ ಕುಂತು ಮಾತಾಡಿದ್ರ ಕಂಟ್ರೀಸ್. The UNO came into existence on October 24, 1945. Any peace-loving country can become its member. Currently, there are 195 countries. Okay, 193 ಐತ್ರಿ, 195 ಅದಾವು. There are 6 main principal organs. So ಇಲ್ಲಿ ನೋಡಬಹುದು, ಜನರಲ್ ಅಸೆಂಬ್ಲಿ, ಸೆಕ್ಯೂರಿಟಿ ಕೌನ್ಸಿಲ್, then economic and social council, trusteeship council, international court of justice and secretariat. ಇವ್ರು ಎಲ್ಲೆಲ್ಲೇ ಕೆಲಸ ಮಾಡ್ತಾವ್, ಏನೇನು ಮಾಡ್ತಾವ ಅಂತ ಹೇಳಿ ನೆನಪಿಡ್ಕೋಬೇಕು. ಜನರಲ್ ಅಸೆಂಬ್ಲಿಯಲ್ಲಿ ಯಾರು ಇರ್ತಾರೆ ನೋಡ್ರಿ, ಆಲ್ ದ ಮೆಂಬರ್ಸ್ ಆಫ್ UNO ಇರ್ತಾವು. ಆಕ್ಟಿವಿಟೀಸ್ ಅವ್ರು ಏನು ಮಾಡ್ತಾರೆ ನೋಡಿ, ದ UNO's general budget is approved by general assembly. A special session can be convened if there are any emergency issues. It acts as a global parliament to discuss world issues, that is general assembly. Then ಈ ಜನರಲ್ ಅಸೆಂಬ್ಲಿ ಒಳಗೆ ಯಾರು ಇರ್ತಾರೆ ಹೇಳ್ರಿ, ಎವ್ರಿ ಕಂಟ್ರಿ ಸೆಂಡ್ಸ್ 5 representatives to this body. ಎವ್ರಿ ಕಂಟ್ರಿ ಹ್ಯಾಸ್ ಓನ್ಲಿ 1 voter. ಅಂದ್ರೆ ಎಲ್ಲ ಕಂಟ್ರಿ 195 ಕಂಟ್ರಿಲಿಂದ 5 ಮಂದಿ, ಆಲ್ 5 people will go there. Okay, then President are elected for a year. Similarly, people are elected for post of 17 vice president and 7 chairmen for 7 permanent committees. ಎಲ್ಲ 7 ಅದಾವು. ಸೆಕೆಂಡ್ ಒನ್ ಇಸ್ ಸೆಕ್ಯೂರಿಟಿ ಕೌನ್ಸಿಲ್. ಇಟ್ ಹ್ಯಾಸ್ 15 ಮೆಂಬರ್ ನೇಷನ್. ಅಂದ್ರೆ ಸೆಕ್ಯೂರಿಟಿ ಕೌನ್ಸಿಲ್ದಾಗ ಬರೀ 15 ಮೆಂಬರ್ಸ್ ಅಷ್ಟೇ ಇರ್ತಾವು. ಅದರೊಳಗೆ USA, UK, ಫ್ರಾನ್ಸ್, ರಷ್ಯಾ ಅಂಡ್ ಚೈನಾ ಆರ್ 5 ಪರ್ಮನೆಂಟ್ ಮೆಂಬರ್ಸ್. ಸೊ ಇವೆಲ್ಲರೂ ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಗೆದ್ದಂತ ಕಂಟ್ರೀಸ್ಗಳು. ದಟ್ ಈಸ್ USA, UK, ಫ್ರಾನ್ಸ್, ರಷ್ಯಾ ಅಂಡ್ ಚೈನಾ ಆರ್ 5 ಪರ್ಮನೆಂಟ್ ಮೆಂಬರ್. ದ ರಿಮೈನಿಂಗ್ 10 ಮೆಂಬರ್ಸ್, ಟೋಟಲ್ 15ರಲ್ಲಿ 5 ಪರ್ಮನೆಂಟ್ ಇರ್ತಾವು. 10 ಮಂದಿ ಮ್ಯಾಲೆ ಕೆಳಗೆ ಹಾಕೊಂತ ಹೋಗ್ಬಿಡ್ತಾವು. The remaining 10 members are elected by General Assembly for 2 years. ಪ್ರತಿ 2 ವರ್ಷಕ್ಕೊಮ್ಮೆ 10 ಮಂದಿ ಏನೈತ್ರಿ ಹಿಂದೆ ಮುಂದೆ ಹಾಕೊಂತ ಹೋಗ್ಬಿಡ್ತಾವು. ದೆನ್ ಇವ್ರು ಏನು ಮಾಡ್ತಾರೆ ಸೆಕ್ಯೂರಿಟಿ ಕೌನ್ಸಿಲ್ ಅವರು, ಸಿ ಇಟ್ ಸ್ಟ್ರೈವ್ಸ್ ಟು ಸಾಲ್ವ್ ಗ್ಲೋಬಲ್ ಪ್ರಾಬ್ಲಮ್ಸ್ ಪೀಸ್ಫುಲಿ. ಇಫ್ ದೇರ್ ಇಸ್ ಅ ನೀಡ್, ಇಟ್ ಡಿಪ್ಲಾಯ್ಸ್ ದ UN ಪೀಸ್ ಕೀಪಿಂಗ್ ಪೋಸ್ಟ್ ಟು ಮೇಂಟೈನ್ ಪೀಸ್ ಆ್ಯಂಡ್ ಆರ್ಡರ್ ಇನ್ ಅ ರೀಸನ್. ಇಟ್ ಆಲ್ಸೋ ಸೆಲೆಕ್ಟ್ಸ್ ದ ಜಡ್ಜಸ್ ಆಫ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್. ನೋಡಿ, ಸೆಕ್ಯೂರಿಟಿ ಕೌನ್ಸಿಲ್ ಆಗಿ ಆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಡ್ಜಸ್ ಅಲ್ಲಿ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಲ್ಲಿ ಜಡ್ಜಸ್ ಯಾರು ಬೇಕಂತ ಹೇಳಿ ಇವರ ಅಪಾಯಿಂಟ್ ಮಾಡ್ತಾರೆ. ಐ ಸಜೆಸ್ಟ್ ನಾಮಿನೇಷನ್ ಫಾರ್ ಜನರಲ್ ಸೆಕ್ರೆಟರಿ ಆಫ್ UN.
every member has one vote to exercise, but all the approval of permanent members is must for any decision to become operational. The institution is like the cabinet of UNO. It is most influential body of organization. And the General Assembly ಕಿಂತ ಸೆಕ್ಯೂರಿಟರಿ ಕೌನ್ಸಿಲ್ ಏನೈತಿ ಭಾಳ ಪವರ್ಫುಲ್ ಐತೆ ಅಂತ ಹೇಳಿ ನೆನಪಿಡ್ಕೋಬೇಕು. ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲ್ ಅಲ್ಲಿ ಟೋಟಲ್ 54 ಮಂದಿ ಅದಾರು. ದೇ ಆರ್ 54 ಮೆಂಬರ್ಸ್. 18 ಮೆಂಬರ್ಸ್ ಆರ್ ಎಲೆಕ್ಟೆಡ್ ಒನ್ಸ್ 3 years. ಸೊ 54ರಲ್ಲಿ ಏನಿರ್ತಾರೆ ಹೇಳಿ 18 ಮಂದಿ ಎವ್ರಿ 3 ವರ್ಷಕ್ಕೆ ಚೇಂಜ್ ಹಾಕೊಂತ ಹೋಗ್ಬಿಡ್ತಾರು. ಕಂಡಕ್ಟಿಂಗ್ ಸ್ಟಡೀಸ್ ಆನ್ ಎಕನಾಮಿಕ್, ಸೋಷಿಯಲ್, ಕಲ್ಚರಲ್, ಎಜುಕೇಶನಲ್, ಹೆಲ್ತ್ ಆ್ಯಂಡ್ ಅದರ್ ಇಂಟರ್ನ್ಯಾಷನಲ್ ಇಶ್ಯೂಸ್ ಆ್ಯಂಡ್ ಸೇರಿಂಗ್ ರಿಪೋರ್ಟ್. ಇಶ್ಯೂಸ್ ಸಚ್ ಆಸ್ ರಿಫ್ಯೂಜಿ ಪ್ರಾಬ್ಲಮ್, ವುಮನ್ ಸ್ಟೇಟಸ್ ಎಲ್ಲ ಸೋಷಿಯಲ್ ಪ್ರಾಬ್ಲಮ್ಸ್ ಅನ್ನ ಯೂಸ್ ಮಾಡ್ತಾರೆ. ಅದಕ್ಕದು ಸೋಷಿಯಲ್ ಕೌನ್ಸಿಲ್ ಆಗಿ ಇಲ್ಲಿ ನೆನಪಿಡ್ಕೋಬೇಕು. ದೆನ್ ಶ್ರೇಯಸ್, ಐ ಥ್ಯಾಂಕ್ ಯು ಡಿಯರ್. Then they chose one among the chairmen of the council. It coordinates function of specialized bodies such as International Labour Organization, FAO, Food and Agriculture Organization, World Health Organization and other institutions. Then the trusteeship council, this is basically sub-organization of General Assembly. Trusteeship council ಏನಾಗೈತೆ ಹೇಳಿ ಕಟ್ ಆಗಿಬಿಟ್ಟಿದೆ. ನೆನಪಿಡ್ಕೋರಿ, trusteeship council ವರ್ಕ್ ಮಾಡಂಗಿಲ್ಲ. ಎದಕ್ಕಂತ ಹೇಳಿ ಇದು ಮಾಡಲ್ ಕ್ವಶನ್ ಪೇಪರಲ್ಲಿ ಪ್ರಶ್ನೆ ಬಂದಿದೆ. It primarily take care of those entities that have not yet become independent states, as the areas requiring trusteeship have got reduced over a period of time, its importance got reduced. So why the trusteeship council important got reduced ಅಂತ ಹೇಳಿ 1 mark question ಕೇಳಿದ್ರೆ ಇದರ ಬೈ ಹಾರ್ಟ್ ಹೊಡೆದು ಬರಿಬೇಕು. See, as the areas requiring trusteeship has got reduced over a period of time, therefore the importance of this trusteeship council got reduced. This has become inactive now and there is no trustee left to become independent. So ಎಲ್ಲ countries independent ಆಗಿ ರೂಲ್ ಮಾಡಕತ್ತಾವು. ಅದಕ್ಕೆ ಈ trusteeship council ಏನೈತಿ ಈಗ ಇಲ್ಲೇ ಇಲ್ಲ. ನಮ್ಮ ಹುಬ್ಳಿ has given 20. Okay, thank you so much ನಮ್ಮ ಹುಬ್ಳಿ. A small contribution from your side will uplift the channel. Thank you so much Namma Hubli. So very good. Okay, and thank you so much. Yes, so ಇಲ್ಲಿ ನೋಡಬೇಕು ನೆಕ್ಸ್ಟ್ ಯಾವ್ದೈತೆ ಹೇಳಿ, International Court of Justice. This is one of the major institutions of UNO. All the members of UNO are bound by this ruling. Decisions are taken on basis of majority. Apart from giving judgment, it also provides legal consultation. This court has 15 judges. Each judge has term of 9 years and all judges are eligible for another term. This court is based in the Hague in Netherlands. ನೆನಪಿಡ್ಕೋರಿ, International Court of Justice ಎಲ್ಲೇ ಐತಿ. This is again 1 mark fixed question. Netherlands ಅಲ್ಲಿ ಅದು ಐತಿ. Okay, so all the important questions I will be dealing here. Then coming to secretariat. Secretariat, the general secretary and the staff of the UNO form the UN secretariat. The day-to-day administration of UNO and institutional functions are run by secretariat. The general secretary is head of executive body of UNO. The general secretary is elected by General Assembly for a period of 5 years as per suggestion of the Secretary Council. The central office is based in New York. Its branch offices are present in Geneva, Vienna and Nairobi. So ನೆನಪಿಡ್ಕೋ ಬೇಕು. Then I'll not be talking more about this. So Food and Agriculture Organization ಎಲ್ಲ ಐತೆ ನೋಡಿ, ಇವು ಏನೇನು ಕೆಲಸ ಮಾಡ್ತಾವೆ ಹೆಸರಲ್ಲಿನ ಅದಾವು. Food and Agriculture Organization, Rome, Italy, 1945 it has formed. And Rome ಮತ್ತು ಇಟ್ಲಿಯಲ್ಲಿ ಐತಿ. World Health Organization ಎಲ್ಲ ಐತಿ ನೋಡಿ, the happiest country in the world, that is Switzerland, Geneva 1948 ಅಲ್ಲಿ ಫಾರ್ಮ್ ಆಗಿದೆ. United Nations Educational, Scientific and Cultural Organization, UNESCO full form, it is in Paris, France 1946 ಅಲ್ಲಿ ಫಾರ್ಮ್ ಆಗಿದೆ. United Nations International Children's Emergency Fund, UNICEF, established in 1946 but became a permanent body only in 56. IMF, International Monetary Fund, started in 1945 but became operational in 1947. Either head office Washington DC, USA ಅಲ್ಲಿ ಐತಿ. Then this is very important, International Bank for Reconstruction and Development, IBRD, Washington DC, and remember it is also known as World Bank. So which is known as World Bank ಕೇಳಿದ್ರೆ ಏನು ಬರೀತೀರಿ? IBRD is known as World Bank. International Labour Organization, Geneva, Switzerland ಅಲ್ಲಿ ಐತಿ. United Nations Conference on Trade and Development, UNCTAD, that is 1945 ಅಲ್ಲಿ ಫಾರ್ಮ್ ಆಗೈತಿ. International World Trade Organization, January 1995 ಅಲ್ಲಿ ಫಾರ್ಮ್ ಆಗೈತಿ. Then regional cooperation ಅದಾವು, Commonwealth Nations, ಲಂಡನ್ ಅಲ್ಲಿ ಐತಿ.
ದೆನ್ ಸೌತ್ ಏಷಿಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಸಾರ್ಕ್ ಐತಿ. ಸಾರ್ಕ್ 1985 ಫಾರ್ಮ್ ಆಗೈತಿ. ನೇಪಾಲ್ ಕಠ್ಮಂಡುದಾಗ ಐತಿ. ಸೊ ಇಲ್ಲಿ 7 ಕಂಟ್ರೀಸ್ ನೆನಪಿಡ್ಕೋಬೇಕು. ಇಂಡಿಯಾ, ಪಾಕಿಸ್ತಾನ್, ಶ್ರೀಲಂಕಾ, ನೇಪಾಲ್, ಬಾಂಗ್ಲಾದೇಶ್, ಮಾಲ್ದೀವ್ಸ್, ಭೂತಾನ್ ಅಂಡ್ ಅಫ್ಘಾನಿಸ್ತಾನ್ ಅದಾರು. ದೆನ್ ಯುರೋಪಿಯನ್ ಯೂನಿಯನ್ ಐತಿ, ಬ್ರುಸೆಲ್ಸ್ದಾಗ ಐತಿ. ಟೋಟಲ್ 7 ಯುರೋಪಿಯನ್ ಕಂಟ್ರೀಸ್ ಫಾರ್ಮ್ ಆಗೇವಿ. ದೆನ್ ಏಷಿಯನ್ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷಿಯನ್ ಅಸೋಸಿಯೇಷನ್ ಏಷಿಯನ್ ಅಂತ ಐತಿ, ಬ್ಯಾಂಕಾಕ್ದಾಗ ಐತಿ. Then the Organization of African Unity OAU Addis Ababa, that is Africa ದಾಗ ಐತಿ. ಇಷ್ಟೆಲ್ಲ ನೀವು ನೆನಪಿಡ್ಕೋಬೇಕು. ವಿತ್ ದಿಸ್ ವಿ ಫಿನಿಶ್ ದಿಸ್ ಸೆಷನ್. ಐ ಹೋಪ್ ಇದು ಓದಿದ್ರೆ ಒಂದು ವರ್ಷ ಅದು ಮುಗಿಯಂಗಿಲ್ಲ, ಬಿಕಾಸ್ 1 year chapter. Now I will not go deep into each chapter. Now for next session when I will come up with all important 1 mark question, 2 mark question, 3 mark. ಚಾಪ್ಟರ್ ವೈಸ್ ಹೋಗ್ಬಿಡೋನು. ನಾ ಏನು ಹೇಳಕತ್ತ ಅಷ್ಟು ಓದಿದ್ರೆ ಸಾಕು. ನೀವು ಆರಾಮ್ಸೆ 70+ ಸೋಷಲ್ದಾಗ ತಗೋತೀರಿ. ಆ್ಯಂಡ್ ಆಲ್ ದ PDF ವಿಲ್ ಬಿ ಶೇರ್ಡ್ ಟು ಯು ಅಕಾರ್ಡಿಂಗ್ಲಿ. ಓಕೆ, ಸೊ ವಿತ್ ದಿಸ್ ಎಸ್ ಡಿಯರ್ ನೀಲು ಎಲ್ಲ ಮಾಡ್ತೀನಿ. ನಿಮ್ಗಿಂತ ಜಾಸ್ತಿ ಟೆನ್ಷನ್ ನನಗೈತಿ. ನೀವು ಎಲ್ಲ ಏನೈತಿ ಹೇಳ್ರಿ ಮುಗಿಸ್ಬೇಕು. 1 mark 2 mark question ಫ್ರಮ್ ಟುಡೇ ಈವ್ನಿಂಗ್ ಓನ್ಲಿ ಐ ವಿಲ್ ಬಿಗಿನ್. ಟಿಲ್ ದೆನ್ ಎವ್ರಿ ಒನ್ ಟೇಕ್ ಕೇರ್ ಆ್ಯಂಡ್ ಹ್ಯಾವ್ ಅ ಗುಡ್ ಲರ್ನಿಂಗ್. ಏನಾದ್ರು ಡೌಟ್ ಇತ್ತು ನಾನು ಕೇಳಿ. ಆ್ಯಂಡ್ 4 ಮಾಡಲ್ ಕ್ವಶನ್ PDF ಕಳಿಸ್ಬಿಟ್ಟಿದ್ದೀನಿ, ವಿಡಿಯೋನು ಮಾಡಿಬಿಟ್ಟಿದ್ದೀನಿ. 4 ಮಾಡಲ್ ಕ್ವಶನ್ ಪೇಪರ್ ಎಲ್ಲರೂ ಬೈ ಹಾರ್ಟ್ ಹೊಡಿಬೇಕು. ದೆನ್ ನೆಕ್ಸ್ಟ್ ಒನ್ ಈಸ್ ವಾಟ್ ಸ್ಟೇಟ್ ಲೆವೆಲ್ ಪ್ರಿಪೇಟ್ರಿ. ಭಾಳಷ್ಟು ಕ್ವಶನ್ಸ್ ರಿಪೀಟ್ ಆಗ್ತಾವೆ. ಮಿಡ್ ಟರ್ಮ್ ಕ್ವಶನ್ ಪೇಪರ್ ಓದಿ. ದ ಹಿಸ್ಟ್ರಿ ಮತ್ತು ಇವೆಲ್ಲ ಏನು ಮಾಡೋಣ 1.5x ಅಥವಾ 2x ಸ್ಪೀಡಲ್ಲಿ ಮತ್ತೊಂದ್ಸಲ ನೋಡಿ. ಸೊ ದ್ಯಾಟ್ ಯುವರ್ ಮೈಂಡ್ ವಿಲ್ ಕನೆಕ್ಟ್. ನಾ ಹೇಳಿದ್ದು ಏನೈತಿ ಸುಯ್ಯಿ ಅಂತೇಳಿ ತಲೆಯೊಳಗೆ ಹೋಗ್ಬಿಡ್ತೈತಿ. ನಾಳೆ ಎಕ್ಸಾಮ್ದಾಗ ನೀವು ಎಫೆಕ್ಟಿವ್ ಆಗಿ ಬರಿಬಹುದು. ಓಕೆ, ಸೊ ವಿತ್ ದಿಸ್ ಐ ಜಸ್ಟ್ ಫಿನಿಶ್ ದಿಸ್ ಸೆಷನ್ because it's already 1:35. At 2 o'clock I have one more class at other place. So thank you everyone. Thank you so much for so much love and support. So next class ಮತ್ತೆ ನಾ ಮೀಟ್ ಆಗ್ತೀನಿ ಈವ್ನಿಂಗಿಗೆ. ಯಾರು ಬಿಡಬಾರ್ದು. ಅಗೇನ್ ಐ ವಿಲ್ ಮೀಟ್. ಟಿಲ್ ದೆನ್ ಎವ್ರಿ ಒನ್ ಟೇಕ್ ಕೇರ್, ಹ್ಯಾವ್ ಅ ಗುಡ್ ಲರ್ನಿಂಗ್. ಏನಾರ ಡೌಟ್ ಇತ್ತಂದ್ರೆ ನನಗೆ ಹೇಳಬೇಕು. ಓಕೆ, ಎಲ್ಲರೂ ನನಗೆ ಏನಾರ ಡೌಟ್ ಇತ್ತಂದ್ರೆ ಕೇಳಿ. ನಾ ಈವ್ನಿಂಗ್ ಬರ್ತೀನಿ. ಎಲ್ಲ ಫಿಕ್ಸ್ ಕ್ವಶನ್ಸ್ ಅಷ್ಟೇ ಹೇಳ್ತೀನಿ. ಎಲ್ಲರೂ ತಪ್ಪದೇ ಅಟೆಂಡ್ ಆಗಬೇಕು. ಓಕೆ, ಸೊ ಟಿಲ್ ದೆನ್ ಈವ್ನಿಂಗ್ ಆಫ್ಟರ್ 7 years. ಸೊ 7 ಗಂಟೆ ಮೇಲೆ ನಾನು ಡೈಲಿ ಬರ್ತೇನಲ್ಲ, ನಿಯರ್ ಟು 8 o'clock ಅದ ಟೈಮಿಗೆ ಬರ್ತೇನೆ. ಬಿಕಾಸ್ ಐ ಹ್ಯಾವ್ ಮೆನಿ ಇನ್ಲೈನ್ ವರ್ಕ್ ಟಿಲ್ ದೆನ್. ಸೊ ನಾ 7 ಗಂಟೆ ಮೇಲೆ ಏನೈತಿ ವಿತ್ ಪ್ರಾಪರ್ ಕಂಟೆಂಟ್ ಐ ವಿಲ್ ಕಮ್. ಎಲ್ಲರೂ ನನ್ನ ಜೊತೆ ನನ್ನ ಮುಂದೆ ಕಲ್ತು ಬಿಡ್ರಿ ಸಾಕು. ನೀವು ಎಕ್ಸಾಮ್ದಾಗ ಏನೈತಿ ಹಿಂಗೆ ನಿಮ್ಗೆ ನೆನಪು ಬಂದ್ಬಿಡ್ತೈತೆ. ಓಕೆ, ಸೊ ಎವ್ರಿ ಒನ್ ಟೇಕ್ ಕೇರ್, ಹ್ಯಾವ್ ಅ ಗುಡ್ ಲರ್ನಿಂಗ್. ಎಲ್ಲರೂ ಕುಂತು ಓದ್ರಿ ಈಗ. ಓಕೆ, ಸೊ ಎಲ್ಲರೂ ಮತ್ತೆ ಮಲ್ಕೋಬೇಡ್ರಿ, ಆರಾಮ ಬಿಸಿಲು ಐತೆ ಅಂತ ಹೇಳಿ. ಸೊ ಎಷ್ಟು ಆಗ್ತೈತೆ ಅಷ್ಟು ಓದಿ. ಟೇಕ್ ಕೇರ್ ಆ್ಯಂಡ್ ಹ್ಯಾವ್ ಅ ಗುಡ್ ಲರ್ನಿಂಗ್. ಬಾಯ್ ಎವ್ರಿ ಒನ್ ಆ್ಯಂಡ್ ಕೀಪ್ ಲರ್ನಿಂಗ್. ಓದಬೇಕು.